ಈ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆ ಆಗ್ತಾ ಇದ್ದಂಗೆ ಎಲ್ಲರೂ ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಬಹಳ ಮುಖ್ಯವಾಗಿ ಈ ಲೋಕಸಭಾ ಚುನಾವಣೆಯನ್ನು ಒಂಥರ ಪ್ರಜಾಪ್ರಭುತ್ವದ ಹಬ್ಬ ಅಂತಲೂ ಕೂಡ ಕರಿಬಹುದು, ಅಥವಾ ಇನ್ನೊಂದು ಹೆಜ್ಜೆ ಏನು ಅಂತಂದರೆ ಒಂಥರ ಉತ್ಸವ ಅಂತಲೂ ಕೂಡ ಕರಿಬಹುದು. ಒಂದು ಒಳ್ಳೆಯ ಎಕ್ಸಾಂಪಲ್ ಏನು ಅಂತಂದರೆ ಇದೆಲ್ಲವೂ ಹೋಗಿ ಈಗ ಒಂಥರ ಕುರುಕ್ಷೇತ್ರ ಅಂದರೂ ಕೂಡ ಪರವಾಗಿಲ್ಲ. ಸೊ ಹಾಗಾಗಿ ಈ ಕುರುಕ್ಷೇತ್ರದಲ್ಲಿ, ರಾಜಕೀಯ ಕುರುಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಸೊ ಈ ತಯಾರಿ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬ ಮತದಾರರಿಗೂ ಒಂದು ಒಳ್ಳೆಯ ಅವಕಾಶ, ಅಂದರೆ ನಿಮಗೆ ಬೇಕಾಗಿರುವಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ, ಸಂಸದರು ಆಗಿರ್ಬೋದು ಅಥವಾ ಅಭ್ಯರ್ಥಿ ಅಂತಲೂ ಕೂಡ ನಾವು ಕರಿತೀವಿ. ಜೊತೆಗೆ ನಿಮಗೆ ಸಂಸದರು ಬೇಕಾ ಅಥವಾ ದೇಶದ ಪ್ರಧಾನಿ ಬೇಕಾ, ಅಂದರೆ ನಿಮ್ಮಲ್ಲಿ ಆಯ್ಕೆ ಇರುತ್ತೆ. ಅಂದರೆ ಇಲ್ಲಿ ಸ್ಥಳೀಯ ಕ್ಷೇತ್ರದಲ್ಲಿ ಆಯ್ಕೆ ಯಾರನ್ನು ಮಾಡಬೇಕು, ಅಲ್ಲಿ ಯಾರು ಬೇಕು ಅನ್ನೋದು. ಸೊ ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂತಂದರೆ ನಿಮ್ಮ ಹಕ್ಕನ್ನು ನಿಮಗೆ ಒಂದು ಸೂಕ್ತ ವ್ಯಕ್ತಿ ಯಾರು ಅಂತ ಅನ್ನಿಸ್ತಾರೆ, ಅಂದರೆ ನಿಮಗೆ ದೇಶವನ್ನು ಆಳುವಂಥ ಪ್ರಧಾನಿ ಯಾರಾಗಬೇಕು, ಜೊತೆಗೆ ನಿಮ್ಮ ಸ್ಥಳೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಯಾರಾಗಬೇಕು. ಸೊ ಎಲ್ಲವನ್ನ ಲೆಕ್ಕಾಚಾರ ಇಟ್ಕೊಂಡು ನಿಮಗೆ ಆಯ್ಕೆ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಅಂತಂದರೆ ಅದು ಈ ಬಾರಿಯ ಲೋಕಸಭಾ ಚುನಾವಣೆ. ಹಾಗಾಗಿ ಲೋಕಸಭಾ ಚುನಾವಣೆಯ ರಾಜಕೀಯ ಲೆಕ್ಕಾಚಾರಗಳು ಯಾವ ರೀತಿ ಆಗುತ್ತೆ, ಜೊತೆಗೆ ಇದರ ಜೊತೆಗೆ ಏನೆಲ್ಲ ಮತದಾರರ ಲೆಕ್ಕಾಚಾರಗಳು ಇರುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಲೋಕ ಲೆಕ್ಕಾಚಾರ. ಸ್ನೇಹಿತರೆ, ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆ ಆಗಿದೆ. ದಿನಾಂಕ ಘೋಷಣೆ ಆಗ್ತಾ ಇದ್ದಂಗೆ ಈಗ ನೀತಿ ಸಂಹಿತೆ ಕೂಡ ಜಾರಿಗೆ ಆಯಿತು. ಸೊ ಹಾಗಾಗಿ ಎಲ್ಲರೂ ಕೂಡ ಈಗ ತಯಾರಿ ಇದೆ. ಸೊ ಬಹಳ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಯಾರು ಇರ್ತಾರೆ ಅಥವಾ ಅಡ್ಮಿನ್ ಯಾರು ಇರ್ತಾರೆ ಅವರ ಮೇಲೆ ಹೆಚ್ಚಿನ ಕಣ್ಣನ್ನು ಇಡಲಾಗುತ್ತೆ. ಬಹಳ ಮುಖ್ಯವಾಗಿ ಬೆಂಗಳೂರು ಉತ್ತರ ಅಂತ ಬಂದಾಗ ತಯಾರಿ ಅಂತೂ ಜೋರಾಗಿ ನಡೀತಾ ಇದೆ. ಬಿಜೆಪಿ ಕಡೆಯಿಂದ ಅಲ್ಲಿ ಅನೌನ್ಸ್ ಆಯಿತು, ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಯಿತು. ಬಹಳ ಮುಖ್ಯವಾಗಿ ಕಾಂಗ್ರೆಸ್ಗೆ ಬರಬೇಕು, ಅಂದರೆ ಇವತ್ತು ಅಥವಾ ನಾಳೆ ಅದು ರಿಲೀಸ್ ಆಗುತ್ತೆ, ಆದರೆ ವೇಟಿಂಗ್ ಲಿಸ್ಟಲ್ಲಿ ಇದ್ದಾರೆ. ಬಹಳ ಮುಖ್ಯವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಬಿಜೆಪಿಯ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಪ್ರಯತ್ನ ಅಂತೂ ಜೋರಾಗಿದೆ. ಕಾರಣ ಏನು ಅಂತಂದರೆ ಕಳೆದ 2 ದಶಕದಿಂದ ಬಿಜೆಪಿ ಆಡಳಿತ ಇದೆ. ಸೊ ಈ ಬಾರಿಯಲ್ಲಿ ವಿರೋಧಾಲ ಇದೆ, ಅಂದರೆ ಶೋಭಾ ಕರಂದ್ಲಾಜೆ ಅವರನ್ನ ಅಲ್ಲಿ ಶಿಫ್ಟ್ ಮಾಡಿದ್ದು ಆಗಿರ್ಬೋದು, ಅಥವಾ ಅಲ್ಲಿರುವಂಥ ಸಂಸದ ಡಿ.ವಿ. ಸದಾನಂದ ಗೌಡರಿಗೆ ಅಲ್ಲಿ ಅವಕಾಶ ಇರಲಿಲ್ಲ, ಅಂದರೆ ಅವರಿಗೂ ಆಸೆ ಇತ್ತು ಆದರೆ ಅಲ್ಲಿ ಕೊಡಲಿಲ್ಲ ಅವರಿಗೆ. ಹಾಗಾಗಿ ಎಲ್ಲದರ ಗೊಂದಲ ಇದೆ. ಈ ಗೊಂದಲವನ್ನು ಪ್ಲಸ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಈಗ ಮುಂದಾಗಿದ್ದಾರೆ. ಹಾಗಾಗಿ ಬಹಳಷ್ಟು ಕುತೂಹಲ ಇರುವಂಥ ಕ್ಷೇತ್ರ ಅಂತಂದರೆ ಅದು ಬೆಂಗಳೂರು ಉತ್ತರ ಕ್ಷೇತ್ರ. ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ಹಾಗಾಗಿ ಕಾರ್ಮಿಕರ ಮನದಲ್ಲಿ ಏನಿರುತ್ತೆ, ಸೊ ಯಾರನ್ನು ಆಯ್ಕೆ ಮಾಡ್ತಾರೆ, ಇದೆಲ್ಲವೂ ಕೂಡ ಕೇವಲ ರಾಜಕೀಯ ಅಥವಾ ರಾಜಕಾರಣದ ಲೆಕ್ಕಾಚಾರ ಅಷ್ಟೇ ಇರೋದಿಲ್ಲ, ಮತದಾರರು ಕೂಡ ಲೆಕ್ಕಾಚಾರವನ್ನು ಮಾಡ್ತಿರ್ತಾರೆ. ಸೊ ಹಾಗಾಗಿ ಈ ಬಾರಿ ಜಿದ್ದಿನ ಫೈಟ್ ಅಂತೂ ಆಗೇ ಆಗತ್ತೆ. ಸೊ ಹಾಗಾಗಿ ಬಹಳಷ್ಟು ಕುತೂಹಲ ಇರುವಂಥ ಕ್ಷೇತ್ರ ಇದು. ಸೊ ಯಾವ ರೀತಿಯಾಗಿ ತಯಾರಿ ಇರುತ್ತೆ, ಜೊತೆಗೆ ಸ್ಟ್ರಾಟಜಿ ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಬಹಳ ಮುಖ್ಯವಾಗಿ ಇವತ್ತಿನ ಬೆಂಗಳೂರು ಉತ್ತರ ಕ್ಷೇತ್ರ ಏನಿದೆ ಇದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಹಿರಿಯ ಪ್ರತಿನಿಧಿಯಾಗಿರುವಂಥ ರಾಜಪ್ಪ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಹಾಗೇನೆ ರಾಜಕೀಯ ಮುಖಂಡರು ಶಶಿಕಾಂತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಬಹಳ ಮುಖ್ಯವಾಗಿ ಈ ಕ್ಷೇತ್ರದ ಪರಿಚಯ ಹೇಗಿದೆ, ಅಂದರೆ ಹಿಂದೆಯಿಂದ ಇಲ್ಲಿಯ ತನಕ ಯಾವ ರೀತಿಯಾಗಿದೆ, ಆ ಕ್ಷೇತ್ರ ಹೇಗೆ ಕಾಣ್ತಾ ಇದೆ, ಜೊತೆಗೆ ಆ ಕ್ಷೇತ್ರದಲ್ಲಿ ಯಾರೆಲ್ಲ ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ನಾವು ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ. ಬಹಳ ಮುಖ್ಯವಾಗಿ ನೋಡಿ, ಬಹಳ ಮುಖ್ಯವಾಗಿ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಬೆಂಗಳೂರು ಉತ್ತರ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಈಗ ಪ್ರೆಸಿಡೆಂಟ್ MP ಡಿ.ವಿ. ಸದಾನಂದ ಗೌಡರು ಕೂಡ ಇದ್ದಾರೆ ಬಿಜೆಪಿಯಿಂದ. ಇನ್ನು ಆ ಸಂದರ್ಭದಲ್ಲಿ ಅಂದರೆ ಇವರು ಪಡೆದಿರುವಂಥ ಮತಗಳು ಅಂತ ಬಂದಾಗ 8,24,500 ಮತಗಳು, ಅಂದರೆ ಹತ್ತತ್ರ ಒಂದು 53% ಇವರಿಗೆ ಗೆಲುವು ಇದೆ. ಇನ್ನು ಅಲ್ಲಿ ಕಾಂಗ್ರೆಸ್ ಕಡೆಯಿಂದ ಕೃಷ್ಣ ಬೈರೇಗೌಡರು ಕೂಡ ಸ್ಪರ್ಧೆಯನ್ನು ಮಾಡಿದರು. ಸೊ ಈಗ ಅದಾದ ನಂತರ ಸೊ ಅವರು ಅಂದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಡೆಯಿಂದ ಪಡೆದಿರುವಂಥ ಮತಗಳು ಹತ್ತತ್ರ 7 ಲಕ್ಷ, ಅಂದರೆ 6,76,982 ಮತಗಳನ್ನು ಪಡೆದಿದ್ರು. ಸೊ ಬಹಳ ಮುಖ್ಯವಾಗಿ ಇಲ್ಲಿ
ಒಕ್ಕಲಿಗ ಮತ್ತೆ ದಲಿತ ನಿರ್ಣಾಯಕ ಜಾತಿ ಆಗುತ್ತೆ. ಹಾಗಾಗಿ ಇದರ ಮೇಲೆ ಈಗ ಸ್ಟಡಿ ಮಾಡ್ತಾ ಇರುವಂಥದ್ದು ರಾಜಕೀಯ ಗಣ್ಯರು. ಸೊ ಹಾಗಾಗಿ ಒಟ್ಟು ಮತದಾರರ ಸಂಖ್ಯೆ 31,74,098 ಮತಗಳು ಇದ್ದಾವೆ. ಸೊ ಹಾಗಾಗಿ ಈ ಒಂದು ಬೆಂಗಳೂರು ಉತ್ತರ ಲೆಕ್ಕಾಚಾರವನ್ನು ನಾವು ನೋಡಿದ್ವಿ. ಪ್ರೆಸೆಂಟ್ ಈಗ ಸದಾನಂದ ಗೌಡರು ಇದ್ದಾರೆ, ಆದರೆ ಅಲ್ಲಿ ಅವರಿಗೆ ಈ ಬಾರಿಯಲ್ಲಿ ಅವಕಾಶ ಇರಲಿಲ್ಲ. ಎಸ್ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಈಗಾಗಲೇ ಲೋಕ ಲೆಕ್ಕಾಚಾರ ಅಂತ ಬಂದಾಗ ನಾವು ಇವತ್ತು ತೆಗೆದುಕೊಂಡಿರುವಂಥ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಉತ್ತರ ಕ್ಷೇತ್ರ. ಸೊ ಇದನ್ನು ಒಂದು ನೋಡಿದಾಗ ಅಥವಾ ತಯಾರಿ ನೋಡಿದಾಗ ಬೆಂಗಳೂರು ಕ್ಷೇತ್ರದಲ್ಲಿ ಈಗಾಗಲೇ ಬದಲಾವಣೆ ಕೂಡ ಆಗಿದೆ. ಅಂದರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಲ್ಲಿ ಶಿಫ್ಟ್ ಮಾಡಲಾಗಿದೆ, ಶೋಭಾ ಕರಂದ್ಲಾಜೆ ಅವರಿಗೆ ಶಿಫ್ಟ್ ಮಾಡಿ. ಹಾಗಾಗಿ ತಯಾರಿ ಹೇಗಿರ್ಬೋದು, ಜೊತೆಗೆ ಈ ಬದಲಾವಣೆ ಯಾಕಿರ್ಬೋದು ಅಂತೇಳಿ ನಿಮ್ಮ ರಿಯಾಕ್ಷನ್? ಹೇಮಂತ್, ಈ ಬಾರಿ ಏನು BJP ವಿಶೇಷವಾಗಿ ಈ ಬಾರಿ ಲೋಕಸಭೆಯನ್ನು ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ನಾನಾ ತಂತ್ರಗಾರಿಕೆ ನೋಡಿದೆ. ಅದರಲ್ಲಿ ಈ ಶೋಭಾ ಕರಂದ್ಲಾಜೆನ ಏನು ಸದಾನಂದ ಗೌಡರಿಗೆ ಟಿಕೆಟನ್ನು ಕೈತಪ್ಪಿ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಟ್ಟಿರೋದು ಸಹ ಒಂದು ಕಾರಣ. ಇತ್ತೀಚೆಗೆ ಸದಾನಂದ ಗೌಡರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಬೇರೆ ಬೇರೆ ವಿಷಯಗಳನ್ನು ಹಲವಾರು ಸಂದರ್ಭದಲ್ಲಿ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು. ಶೋಭಾ ಕರಂದ್ಲಾಜೆ ಅವರು ಇದುವರೆಗೆ ತಮ್ಮ ಒಂದು ಕ್ಷೇತ್ರವನ್ನು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಬೆಂಗಳೂರು ಉತ್ತರಕ್ಕೆ ಅವ್ರನ್ನ ಯಾಕೆ ಶಿಫ್ಟ್ ಮಾಡಲಾಗಿದೆ ಅಂತ ಬಗ್ಗೆಯೂ ಸಹ ಇದುವರೆಗೆ ಶೋಭಾ ಕರಂದ್ಲಾಜೆ ಆಗಲಿ, ಪಕ್ಷದ ವರಿಷ್ಠರಾಗಲಿ ಅಥವಾ ಇನ್ಕ್ಲೂಡಿಂಗ್ BJP ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಆಗಲಿ ಇದುವರೆಗೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಎರಡನೇದಾಗಿ ಈ ಒಂದು ಕ್ಷೇತ್ರದಲ್ಲಿ ಸದಾನಂದ ಗೌಡರಿಗೆ ವಯಸ್ಸಾಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅಥವಾ ಅವ್ರು ಬೇರೆ ಬೇರೆ ಆರೋಪ ಬಂದಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ ಅಂತ ಅನ್ನೋ ಮಾತನ್ನು ಕೇಳಿಬಂದರೂ ಸಹ ಆಂತರಿಕವಾಗಿ ಎಲ್ಲೋ ಒಂದು ಕಡೆ ಗೊಂದಲಗಳಿವೆ. ಶೋಭಾ ಕರಂದ್ಲಾಜೆ ಅವ್ರಿಗೆ ಏನು ಅಲ್ಲಿಂದ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ ಕಾರಣಕ್ಕೋಸ್ಕರ ಆ ಒಂದು ಸ್ಥಾನವನ್ನೇನು ಸದಾನಂದ ಗೌಡರು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೇವೆ, ವಯೋಸಹಜ ಕಾರಣಕ್ಕೋಸ್ಕರ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಏನು ಹೇಳಿದ್ರು, ಆ ಕಾರಣಕ್ಕೋಸ್ಕರ ಶಿಫ್ಟ್ ಮಾಡ್ತೀವಿ ಅಂತ ಅನ್ನೋದು ಮೇಲ್ನೋಟಿಗೆ ಕಂಡು ಬಂದರೂ ಸಹ ಎಲ್ಲೋ ಒಂದು ಕಡೆ ಸದಾನಂದ ಗೌಡರು ಸೋಲ್ತಾರೆ ಅಂತ ಅನ್ನೋ ಕಾರಣಕ್ಕಿರ್ಬೋದು. ಅಥವಾ ಶೋಭಾ ಕರಂದ್ಲಾಜೆಗೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ವಿರೋಧ ಇದೆ, ಅವರು ಸಹ ಆ ಕ್ಷೇತ್ರದಲ್ಲಿ ಸೋಲ್ತಾರೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಆಲ್ಟರ್ನೇಟಿವ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಶೋಭಾ ಕರಂದ್ಲಾಜೆ ಗೆಲ್ಲಿಲ್ಲ ಅಂತಂದರೆ ಅಲ್ಲಿ ಕ್ಷೇತ್ರದಲ್ಲಿರುವಂಥ ಅಭ್ಯರ್ಥಿನ ಬದಲಾವಣೆ ಮಾಡಬೇಕಾಗಿತ್ತು ಹೊರತು ಅದ್ರ ಬದಲಾಗಿ ಅಲ್ಲಿಂದ ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ಅವ್ರನ್ನ ಶಿಫ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಈ ಹಿಂದೆ 2008ರಲ್ಲಿ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಏನು ಈ ಒಂದು ಯಶವಂತಪುರ ಕ್ಷೇತ್ರದಿಂದ ಗೆದ್ದು ಅವರು ಸಚಿವರಾಗಿದ್ದರು. ಆದರೆ ಇಡೀ ಲೋಕಸಭಾ ಕ್ಷೇತ್ರ ಅವ್ರಿಗೆ ಗೊತ್ತಿಲ್ಲ. ಇದರಲ್ಲಿ 8 ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 8 ವಿಧಾನಸಭಾ ಕ್ಷೇತ್ರಗಳಿಗೆ ಶೋಭಾ ಕರಂದ್ಲಾಜೆಗೆ ಅಷ್ಟನ್ನು ಪರಿಚಿತವಲ್ಲ. ಇಲ್ಲಿ ಸುಮಾರು 3 ಕಾಂಗ್ರೆಸ್ ಪಕ್ಷಗಳು ಒಟ್ಟು 6 ಕ್ಷೇತ್ರಗಳಲ್ಲಿ BJP ಮತ್ತು 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ. ಆದರೆ ಕೇವಲ ಯಶವಂತಪುರ ಹೊರತುಪಡಿಸಿ ಬೇರೆ ಯಾವುದೂ ಕ್ಷೇತ್ರನೂ ಸಹ ಶೋಭಾ ಕರಂದ್ಲಾಜೆಗೆ ಅಷ್ಟೇನು ಪರಿಚಿತವಲ್ಲ. ಆದರೂ ಸಹ ಅವ್ರನ್ನ ಕರ್ಕೊಂಬಂದು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಿರೋದೇ ಆಶ್ಚರ್ಯಕರ. ಮತ್ತು ಇಲ್ಲಿ ರಾಜಕೀಯ ಲಾಭವನ್ನು ಪಡೆಯುವಂಥ ಪ್ರಯತ್ನದ ಭಾಗವಾಗಿ ಶೋಭಾ ಕರಂದ್ಲಾಜೆಯನ್ನು ಕರ್ಕೊಂಬರಲಾಗಿದೆ ಅಂತ ಅನ್ನೋದು ಒಂದು ಮಾತು ಕೇಳಿಬಂದರು. ಸದಾನಂದ ಗೌಡರನ್ನ ಕರ್ಕೊಂಬಂದು ಈ ಕ್ಷೇತ್ರದಲ್ಲಿ ಅಂದ್ರೆ ಅವರು ರಾಜಕೀಯ ನಿವೃತ್ತಿ ಪಡಿತಿದ್ದಾರೆ, ಆ ಕಾರಣಕ್ಕೋಸ್ಕರ ಶೋಭಾ ಕರಂದ್ಲಾಜೆಗೆ ರೀಪ್ಲೇಸ್ ಮಾಡಿದ್ದೀವಿ ಅಂತ ಅನ್ನೋದು ಮತ್ತೊಂದು ಮಾತು ಕೇಳಿ ಬರ್ತಾ ಇದೆ. ಮತ್ತು ಇನ್ನೊಂದು ಮಾತು ಕೇಳಿ ಬರ್ತಾ ಇರೋದು CT ರವಿ ಅವ್ರಿಗೆ ಟಿಕೆಟ್ ಕೊಡಬೇಕಾಗತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಅವ್ರನ್ನ ರೀಪ್ಲೇಸ್ ಮಾಡಲಾಗಿತ್ತು, ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಟಿಕೆಟ್ ಕೊಡಲಾಗಿದೆ ಅಂತ ಈ ರೀತಿ ಬೇರೆ ಬೇರೆ ನಾನಾ ಆರೋಪಗಳು ಬರ್ತಾ ಇದೆ. ಅದಕ್ಕೆ ಇದುವರೆಗೂ ಸಹ ಪಕ್ಷದ ವರಿಷ್ಠರಾಗಲಿ ಅಥವಾ ಈ ಒಂದು ಟಿಕೆಟ್ ಪಡೆದಂಥ ನಾಯಕರಾಗಲಿ ಯಾರೂ ಸಹ ಸ್ಪಷ್ಟನೆ ಕೊಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಓಕೆ ಶಶಿಕಾಂತ್ ಅವರೇ, ಬಹಳ ಮುಖ್ಯವಾಗಿ ಈ ಬದಲಾವಣೆಯ ಸ್ಟ್ರಾಟರ್ಜಿ ಏನಿರಬಹುದು ಅಂತ ಹೇಳಿದ್ರೆ ನೀವೊಬ್ಬರು ರಾಜಕೀಯ ಚಿಂತಕರಾಗಿ ಹೇಗೆ ನೋಡ್ತೀರಿ ಈ ಒಂದು ಸ್ಟ್ರಾಟರ್ಜಿಯನ್ನು? ಬದಲಾವಣೆ ಅಂದರೆ ಮೊದಲನೇದಾಗಿ ಉಡುಪಿ ಚಿಕ್ಕಮಗಳೂರು ಏನು ಲೋಕಸಭಾ ಕ್ಷೇತ್ರ ಇತ್ತು, ಅಲ್ಲಿ ತುಂಬ ಅಸಮಾಧಾನ ಹೆಚ್ಚಾಯಿತು ಶೋಭಾ ಕರಂದ್ಲಾಜೆ ಅವರಿಗೆ. ಅಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಅಭಿಯಾನವನ್ನೇ ಶುರು ಮಾಡಿದರು. ಸೊ ಯಾಕಂದರೆ ಇಡೀ 28 ಲೋಕಸಭೆಯಲ್ಲಿ ಅತ್ಯಂತ ಕಡಿಮೆ ಮತದಾರರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಉಡುಪಿ ಮತ್ತು ಚಿಕ್ಕಮಗಳೂರು, ಅತ್ಯಂತ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಬೆಂಗಳೂರಿನ ಉತ್ತರ ಲೋಕಸಭಾ ಮತಕ್ಷೇತ್ರ. ಸೊ ಅಲ್ಲಿ ಸ್ವಲ್ಪ ಗೆಲುವು ಸುಲಭ ಆಗಿತ್ತು, ಯಾಕಂದರೆ ಚಿಕ್ಕ ಮತಕ್ಷೇತ್ರ ಇತ್ತು ಅಂತೇಳ್ಬಿಟ್ಟು. ಆದರೆ ಅಲ್ಲಿ ತುಂಬ ಹೆಚ್ಚು ವಿರೋಧ ಬರೋದ್ರಿಂದ, ವಿರೋಧ ಅಂದರೆ ಅವರು ಹೆಚ್ಚು ಕಾರ್ಯಕರ್ತರ ಜೊತೆಗೆ ಒಡನಾಟ ಇಟ್ಕೊಳ್ಳಿಲ್ಲ, ಅಲ್ಲಿರ್ತಕ್ಕಂಥ ಈ BJP ನಾಯಕರ ಜೊತೆಗೆ ಹೆಚ್ಚು ಬೆರೀಲಿಲ್ಲ. ಸೊ ಯಾವತ್ತೂ ಸಹಿತ ಕೇಂದ್ರ ಸರ್ಕಾರ ಅಲ್ಲಿ ಯಾಕೆ ಸಂಸದರಾಗಿದ್ದರು, ಅಲ್ಲಿ ಸಚಿವರಾಗಿದ್ದರು. ಸೊ ಆದ್ದರಿಂದ ಇವ್ರ ಜೊತೆಗೆ ಸಂಪರ್ಕ ಜಾಸ್ತಿ ಆಗಿಲ್ಲ ಅಂತ ಅಲ್ಲಿ ಅಸಮಾಧಾನ ಹೊಗೆ ಆಡ್ತಾ ಇತ್ತು. ಸೊ ಆದ್ದರಿಂದ ಹೇಗಾದರೂ ಮಾಡಿ ಅಲ್ಲಿಂದ ಕಳಿಸ್ಬೇಕು ಅನ್ನೋ ಒಂದು ಅಭಿಯಾನವನ್ನು ಶುರು ಮಾಡಿದರು. ಇದು ಹೈಕಮಾಂಡ್ನವರು ಅದನ್ನು ಅರ್ಥ ಮಾಡಿಕೊಂಡು, ಇಲ್ಲ ಇದು ಶೋಭಾ ಅವರು ಆಕಸ್ಮಿಕವಾಗಿ ಇಲ್ಲಿ ನಿಂತರೂ ಗೆಲ್ಲೋದಿಲ್ಲ ಅಂತ ಗೊತ್ತಾಗ್ಬಿಡ್ತು. ಅವ್ರು ಎಲ್ಲಿಯೂ ಟಿಕೆಟ್ ಸಿಗುವ ಚಾನ್ಸಸ್ಗಳು ಇರಲಿಲ್ಲ. ಆದರೆ ಏನಾಯಿತು, ಯಡಿಯೂರಪ್ಪನವರು ಯಾಸ್ ಯೂಶುವಲ್ಲು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದರು.
ಮೋದಿ ಮತ್ತು ಶಾ ಅವ್ರ ಮುಂದೆ ಅವರು ಇರಲೇಬೇಕು ಅಂತ ಹೇಳಿದರು. ಸೊ ಅವ್ರನ್ನ ಎಲ್ಲಿ ರೀಪ್ಲೇಸ್ ಮಾಡಬೇಕು ಅನ್ನೋದು ಬಂದಾಗ ಇಲ್ಲಿ ಯಡಿಯೂರಪ್ಪ ಅವ್ರು ಗೆದ್ರು ಅಂತೀರಿ. ಯಡಿಯೂರಪ್ಪನವರು ಇವಾಗ ಈ ಸರ್ತಿ ಹೆಚ್ಚು ಕಡಿಮೆ ಎಲ್ಲ ಸ್ಟ್ರಾಟಜಿ ಮಾಡುವಾಗ ಅವರು ಗೆದ್ದಿದ್ದಾರೆ. ಅವರು ತಮಗೆ ಬೇಕಾದಂಥ ಅನುಕೂಲ ಆಗ್ತಕ್ಕಂಥವ್ರಿಗೆ ಟಿಕೆಟನ್ನು ಕೊಡಿಸಿದ್ದಾರೆ. ಆದ್ದರಿಂದಲೇ ಈ ಸರ್ತಿ ಈಶ್ವರಪ್ಪನವರು ರೆಬಲ್ ಆದರು, ಈ ಕಡೆ ಸದಾನಂದನವರು ವಿರುದ್ಧ ತಿರುಗಿಬಿದ್ರು, ಆ ಕಡೆ ಕಡ್ಡಿ ಸಂಗನವರು ತಿರುಗಿಬಿದ್ರು. ಸೊ ಈ ರೀತಿಯಾದಂಥದ್ದು ಬಹುತೇಕ ಎಲ್ಲರ ಟಾರ್ಗೆಟ್ ಒಂದೇ, ಏನು ಅಂದರೆ ಯಡಿಯೂರಪ್ಪನವರು. ಇವಾಗ ಅದು ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರ ಇದರಿಂದಾಗಿಯೇ ಹೆಚ್ಚು ಜನ ಅಪೋಸ್ ಆಗಿದ್ದಾರೆ. ಸೊ ಇಲ್ಲಿಯೂ ಸಹಿತ ಉತ್ತರಕ್ಕೆ ಬರಬೇಕಾಗಿರ್ತದೆ, ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರು ಬರಬೇಕಂತಂದರೆ ಈಗ ಒಂದು ಕೆಲವು ತಿಂಗಳ ಹಿಂದೆ ನಮ್ಮ ಸದಾನಂದ ಗೌಡರು ಏನು ಮಾಡಿದರು, ಇದ್ದಕ್ಕಿದ್ದಂಗೆ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂತಂದ್ಬಿಟ್ರು. ಹೌದು ಹೌದು ಹೌದು. ಅವ್ರು ಏನು ಅನಿಸ್ಬಿಡ್ತು, ನಮ್ಗೆ ವಯಸ್ಸಾಗಿದೆ, ಆದ್ದರಿಂದ ನಮಗೆ ಇನ್ಮೇಲೆ ಟಿಕೆಟ್ ಸಿಕ್ಕೋದಿಲ್ಲ, ಆಮೇಲೆ ನಮ್ಮ ಪ್ರಭಾವ ಹೆಚ್ಚು ಇಲ್ಲ, ಸೊ ಆದ್ದರಿಂದ ನಾನು ನಿವೃತ್ತಿ ಆಗಿಬಿಡ್ತೀನಿ ಅಂತಂದರು. ಅದು ಒಂದೇ ಒಂದು ನೆಪವನ್ನು ಇಟ್ಕೊಂಡ್ಬಿಟ್ಟು ಅವರನ್ನು ಪಕ್ಕಕ್ಕೆ ಸರಿಸುವ ಒಂದು ಕೆಲಸವನ್ನು BJP ಮಾಡ್ತು. ಅದಕ್ಕೆ ಇವಾಗ ಉತ್ತರಕ್ಕೆ ಯಾರು ಅಂದಂಥ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆಯನ್ನು ಇಲ್ಲಿರ್ತಕ್ಕಂಥ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಮೇಲೆ ಹೇರಿಕೆ ಮಾಡಲಾಗಿದೆ. ಯಾಕೆ ಹೇರಿಕೆ ಮಾಡಲಾಗಿದೆ ಅಂತಂದರೆ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಬರೋದು ಇಲ್ಲಿರ್ತಕ್ಕಂಥ BJP ನಾಯಕರಿಗೆ ಒಂದು ಸುತರಾಮ್ ಇಷ್ಟ ಇಲ್ಲ. ಅವರು ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ್ ಆಗಿರ್ಬೋದು, ಇವ್ರು ಯಾರಿಗೂ ಸಹಿತ. ಯಾಕೆ ಅಂತಂದರೆ ಅವರು ಹೊರಗಿನಿಂದ ಬಂದಿರತಕ್ಕಂಥವ್ರು ಬೇಕಾಗಿಲ್ಲ, ಬರಲೇಬೇಕು ಅಂದರೆ ಸದಾನಂದ ಗೌಡ್ರ ಇರಲಿ, ನಮಗೆ ಹೊಂದಾಣಿಕೆ ಮಾಡ್ಕೊಳ್ಳುವಂತಕ್ಕಂಥ ವ್ಯಕ್ತಿ. ಆದ್ದರಿಂದ ನಮ್ಮ ಪ್ರಭಾವ ಕಡಿಮೆ ಆಗಬಾರ್ದು. ಯಾಕೆ ಅಂತಂದರೆ ಶೋಭಾ ಕರಂದ್ಲಾಜೆ ಬಂದರೆ ಅವರು ನೇರವಾಗಿ ನಮ್ಮ BS ಯಡಿಯೂರಪ್ಪನವ್ರಿಗೆ ಹತ್ತಿರ ಆಗಿದ್ದಾರೆ. ಅದರ ಮೂಲಕ ಅವರು ಹೈಕಮಾಂಡ್ಗೆ ಹತ್ತಿರ ಆಗಿದ್ದಾರೆ. ಇಲ್ಲಿ ನಮಗೆ ತೊಂದರೆ ಆಗುತ್ತೆ, ಆದ್ದರಿಂದ ಅವಾಯ್ಡ್ ಮಾಡಬೇಕಂತ ಎಷ್ಟು ಸಕಲ ಪ್ರಯತ್ನ ಮಾಡಿದರು, ಆಗಲಿಲ್ಲ. ಕೊನೆಗೂ ಯಡಿಯೂರಪ್ಪನವರು ತಮ್ಮ ಹೇರಿಕೆಯನ್ನು ಇವ್ರ ಮೇಲೆ ಹೇರಿದರು. ಅದಕ್ಕೋಸ್ಕರ ಏನಾಯಿತು ಅಂತಂದರೆ ಶೋಭಾ ಅವರ ಆಯ್ಕೆ ಆಯಿತು. ಇವಾಗ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಸೋತ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಅಲ್ಲ, ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಶಾಸಕರು, ನಾಯಕರು ಅವರು ಒಳಗೇಟುಗಳನ್ನು ಕೊಡ್ತಾರೆ ನೋಡಿ. ಇವಾಗ ಅದೇ ಬಹಳ ಮುಖ್ಯ ಆಗುತ್ತೆ. ಓಕೆ ಸರ್, ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಎಸ್, ಹಾಗಾದ್ರೆ ಸಂಸದರ ಸಾಧನೆ ಏನು ಅಂತ ನೋಡೋಣ. ನಾವು ರಿಪೋರ್ಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಆಯ್ಕೆ ಆಗಿರುವಂತಹ ಸದಾನಂದ ಗೌಡರು ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಅಂತೇಳಿ. ಸೊ ಬಹಳ ಮುಖ್ಯವಾಗಿ ಸದಾನಂದ ಗೌಡರ ಸಾಧನೆಯನ್ನು ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕೆಂದ್ರೆ ಯಾಕೆ ಅವರನ್ನ ಗೆಲ್ಲಿಸಬೇಕು ಅಂತೇಳಿ, ಅಂದ್ರೆ ಅಲ್ಲಿ ಅವ್ರ ಜಾಗದಲ್ಲಿ ಈಗ ಶೋಭಾ ಕರಂದ್ಲಾಜೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಯಾಕೆ ಗೆಲ್ಲಿಸಬೇಕು ಅಂತೇಳಿ ಬಹಳ ಮುಖ್ಯವಾಗಿ ಸಾರ್ವಜನಿಕರ ಬಳಕೆಗೆ ಮಿಲಿಟರಿ ಜಾಗದ ಸಮಸ್ಯೆಗೆ ಪರಿಹಾರ ಆಗಿದೆ ಅವರ ಒಂದು ಸಾಧನೆ. ರಾಷ್ಟ್ರೀಯ ಹೆದ್ದಾರಿ ಜೊತೆಗೆ ಔಟರ್ ರಿಂಗ್ ರೋಡ್ ಕಾಮಗಾರಿ ಪೂರ್ಣ ಆಯಿತು ಅವರ ಅಧಿಕಾರದ ಅವಧಿಯಲ್ಲಿ. ಸೊ ಇನ್ನು ಬೆಂಗಳೂರು ಬಳ್ಳಾರಿ ಹೆದ್ದಾರಿಯಲ್ಲಿ ಸ್ಕೈ ವಾಕ್ ನಿರ್ಮಾಣ ಆಗಿದೆ. ಇನ್ನು ಬಹಳ ಮುಖ್ಯವಾಗಿ ಹೆಚ್ಚು ಅಪಘಾತ ಆಗ್ತಾ ಇರುವಂತಹ ಏರ್ಪೋರ್ಟ್ ರಸ್ತೆಯನ್ನ ವಿಸ್ತರಣೆ ಮಾಡಿದ್ರು. ಸೊ ಇದು ಒಂದು ಸಾಧನೆ ಕೂಡ. ಜೊತೆಗೆ PM ಮುದ್ರಾ ಯೋಜನೆ ಆಗಿರಬಹುದು ಅಥವಾ PA ಸ್ವಾನಿಧಿ ಅನ್ನುವಂಥ ಯೋಜನೆ ಕೂಡ ಜಾರಿಗೆ ತಂದರು. ಜೊತೆಗೆ ಆಯುಷ್ಮಾನ್ ಭಾರತ್ ಯೋಜನೆಗೆ ಹೆಚ್ಚಿನ ಫಲಾನುಭವಿಗಳು ಕೂಡ ಇವರಿಂದ ಪಡೆದುಕೊಂಡ್ರು. ಜೊತೆಗೆ ಸಂಸದರ ಆದರ್ಶ ಗ್ರಾಮ ಯೋಜನೆಯಡಿ ಗ್ರಾಮ ಅಭಿವೃದ್ಧಿ ಕೂಡ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಹಳ ಮುಖ್ಯವಾಗಿ ರೈಲ್ವೆ ರಸಗೊಬ್ಬರ ಸಚಿವರಾಗಿ ರಾಜ್ಯಕ್ಕೆ ಜೊತೆಗೆ ದೇಶಕ್ಕೆ ವಿವಿಧ ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತೇಳಿ ಇಲ್ಲಿನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಕೊರೋನಾ ವೇಳೆ ಉತ್ತಮ ಕೆಲಸ ಮಾಡಿ ಜನರಿಂದ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕ್ಷೇತ್ರಕ್ಕೆ ವಿವಿಧ ಯೋಜನೆಗಳು ಜೊತೆಗೆ ಕಾಮಗಾರಿಗಳ ಪ್ರಗತಿ ಕೂಡ ಸಾಗ್ತಾ ಇದೆ. ಸೊ ಹಾಗಾಗಿ ಇವರ ಸಾಧನೆ ಇದು. ಸೊ ಆದರೂ ಕೂಡ ಅಂದರೆ ಆ ಕ್ಷೇತ್ರದಿಂದ 2 ಬಾರಿ ಗೆದ್ದರೂ ಕೂಡ ಈ ಬಾರಿ ಅವರಿಗೆ ಅವಕಾಶ ಇಲ್ಲ. ಇನ್ನು ಬಹಳ ಮುಖ್ಯವಾಗಿ ಸಂಸದರ ಸಾಧನೆಯ ಬಗ್ಗೆ ಕಾಂಗ್ರೆಸ್ ಆಗಿರ್ಬೋದು ಅಥವಾ BJPಯ ಮುಖಂಡರು ಮಾತನಾಡಿದ್ದಾರೆ. ಅಂದರೆ ಸಾಧನೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದ್ಸಾರಿ ಅದನ್ನ ನೋಡ್ಕೊಂಡು ಬಂದ್ಬಿಡೋಣ. ಸಜ್ಜನಿಕೆ ಒಬ್ಬ ವಿದ್ಯಾವಂತ ಅಭ್ಯರ್ಥಿನ ಕೊಟ್ಟಿದ್ದಾರೆ ಅಂತ ಅನ್ಕೊತಾ ಇದ್ದೀವಿ. ಅವರೇ ಕ್ಯಾಂಡಿಡೇಟೇ ಫೈನಲ್ ಆಗೋ ಥರ ಇದೆ. ಯಾರೇ ಕ್ಯಾಂಡಿಡೇಟ್ ಬಂದ್ರೂ ನಾವು ಈ ಸಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಾಗೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕೆ ಅಂದರೆ ಇವಾಗ ಆಲ್ರೆಡಿ ನಮಗೆ 3 ಜನ MLAಗಳು ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ. ಪುಲಿಕೇಶಿ ನಗರ ಇರ್ಬೋದು, ಹೆಬ್ಬಾಳ ಇರ್ಬೋದು, ಬ್ಯಾಟರಾಯನಪುರ ಇರ್ಬೋದು. ಈ ಪುಲಿಕೇಶಿ ನಗರ ಒಂದೇ ನಮಗೆ 1 ಲಕ್ಷ ಮೇಲೆ ಲೀಡ್ ಬರುವಂಥ ಚಾನ್ಸಸ್ ತುಂಬ ಚೆನ್ನಾಗಿದೆ. KR ಪುರಂ ಕ್ಷೇತ್ರ ಜೈ ಬಸವರಾಜಣ್ಣ. ಏನು ನಮ್ಮ ಕ್ಷೇತ್ರದಲ್ಲಿ MP ಎಲೆಕ್ಷನ್ ನಡೀತಾ ಇದೆ, ಇದು ಏನು ನಮ್ಮ ಬಸವರಾಜಣ್ಣ ನೇತೃತ್ವದಲ್ಲಿ ನಾವೆಲ್ಲ ನಮ್ಮ KR ಪುರಂ ಕ್ಷೇತ್ರದಲ್ಲಿ ಯಾರೇ ಬರಲಿ ನಮ್ಮ ಬಸವರಾಜಣ್ಣ ನೇತೃತ್ವದಲ್ಲೇ ನಾವು ಮಾಡೋದು. ಏನು ನಮ್ಮ ಯಜಮಾನರು ಮಾರ್ಗದರ್ಶನ ಏನಿದೆ
ಆ ಮಾರ್ಗದರ್ಶನ ಪ್ರಕಾರ ಎಲ್ಲ ನಮ್ಮ ಲೀಡರ್ಗಳು ಸಹಮತದಿಂದ ಎಲ್ಲ ಲೀಡರ್ಗಳು ಎಲ್ಲ ಮುಖಂಡರುಗಳು ಹೋದರೆ ಸುಮಾರು ಒಂದು 70-80 ಲೀಡಿಂಗ್ ಕೊಡಬಲ್ಲೆವು ನಾವು. ಏನು ನಮ್ಮ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಬೀರ್ತಿ ಬಸವರಾಜಣ್ಣ, ತುಂಬ ನೀಟಾಗಿ ವ್ಯವಸ್ಥಿತವಾಗಿ ಏನು ಮೀಟಿಂಗ್ಗಳು ಮತ್ತು ಪ್ರತಿಯೊಂದು ವಾರ್ಡ್ಗಳಲ್ಲೂ ಕಮಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. KR ಕ್ಷೇತ್ರ ಎಸ್ ನೋಡಿದ್ರಲ್ಲ, ಅಂದರೆ ಸಂಸದರ ಸಾಧನೆಯ ಬಗ್ಗೆ ಅಲ್ಲಿರುವಂಥ ಸ್ಥಳೀಯರೇ ಹೇಳ್ತಾ ಇದ್ರು, ಸಾಧನೆ ಅಂದರೆ ಅವರ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ. ಸೊ ನಮ್ಮ ರಾಜಕೀಯ ಮುಖಂಡರು ಆಗಿರ್ಬೋದು ಅಥವಾ ಹಿರಿಯ ಪ್ರತಿನಿಧಿಗಳು ಏನು ಹೇಳ್ತಾರೆ ಈ ಸಾಧನೆ ಬಗ್ಗೆ ಮಾತಾಡೋಣ. ಸರ್, ಈಗ ಸಾಧನೆ ಬಗ್ಗೆ ಕೇಳಿಸ್ಕೊಂಡ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಆಗಿದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ, ಆದರೂ ಕೂಡ ಅವರಿಗೆ ಅವಕಾಶ ಇಲ್ಲ ಅನ್ನೋದು ಸಂಸದರಿಗೆ ಅಂದರೆ ಸದಾನಂದ ಗೌಡರಿಗೆ ಬೇಸರ ಅಂತೂ ಇದ್ದೇ ಇರುತ್ತೆ. ಏನು ಹೇಳ್ತೀರಿ ಈ ಸಾಧನೆ ಬಗ್ಗೆ? ಹೇಮಂತ್, ಸದಾನಂದ ಗೌಡರ ಸಾಧನೆ ಬಗ್ಗೆ ಅವರ ಪಕ್ಷದ ನಾಯಕರಿರ್ಬೋದು ಅಥವಾ ಬೆಂಗಳೂರು ನಾಗರಿಕರಿರ್ಬೋದು, ಅವ್ರು ಇನ್ನೂ ಸಹ ಸೌಲಭ್ಯಗಳನ್ನು ಕೊಡಿಸೋದ್ರಲ್ಲಿ ವಿಫಲರಾಗಿದ್ದು ಅಂತ ನಾವು ಹೇಳಬೇಕಾಗತ್ತೆ. 2014 ಮತ್ತು 2019 ಎರಡು ಬಾರಿ ಅವರು ಸಂಸದರಾಗಿದ್ದರು, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿದ್ದರು, ಸಾಕಷ್ಟು ಕೆಲಸವನ್ನು ಮಾಡಿದ್ರಂತ ನಮ್ಮ ಒಂದು ಕ್ರೆಡಿಟನ್ನು BJP ನಾಯಕರು ಕೊಡ್ತಿದ್ದಾರೆ. ಅದರ ವಿಶೇಷ ಅಂದರೆ ಈ ಒಂದು ಬೆಂಗಳೂರು ಉತ್ತರ ಕ್ಷೇತ್ರ ಏನಿದೆ ಇದು ತುಂಬ ದೊಡ್ಡ ಕ್ಷೇತ್ರ. ಸುಮಾರು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಏನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಅಥವಾ ಈ ಒಂದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಯಶವಂತಪುರ ಇರ್ಬೋದು, ಅದೇ ರೀತಿ ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳನ್ನು ನಾವು ಪರಿಗಣಿಸಿ ತೆಗೆದುಕೊಂಡಿದ್ದಲ್ಲಿ ದಾಸರಳ್ಳಿ ಮತ್ತು ಯಶವಂತಪುರ, ಅದೇ ರೀತಿ ಬ್ಯಾಟರಾಯನಪುರ ಈ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ ಪ್ರದೇಶಕ್ಕೆ ಬರ್ತದೆ. ಅತಿ ಹೆಚ್ಚು ವ್ಯಾಪ್ತಿಯಲ್ಲಿ ಆ ಪ್ರದೇಶ ವಿಸ್ತರಿಸಿಕೊಂಡಿದೆ. ಅಲ್ಲಿ ಬಂದಿರುವಂಥ ಬಹುತೇಕ ಎಲ್ಲರೂ ಸಹ ಜನರು ಅಂದರೆ ಕರ್ನಾಟಕ ಬೇರೆ ಬೇರೆ ಭಾಗದ, ಉತ್ತರ ಕನ್ನಡ ಭಾಗದ ಬೇರೆ ಬೇರೆ ಭಾಗದಿಂದ ಬಂದು ಅಲ್ಲಿ ನೆಲೆಸಿ ವಾಸ್ತವ್ಯ ಹೂಡಿದ್ದಾರೆ. ವಿಶೇಷವಾಗಿ ಇವು ತಮಿಳುನಾಡು ಇರ್ಬೋದು ಅಥವಾ ಕೇರಳ ಭಾಗದಲ್ಲೂ ಸಹ ಬ್ಯಾಟರಾಯನಪುರದಲ್ಲಿ ತುಂಬ ಸಂಖ್ಯೆಯ ಜನರು ವಾಸವಾಗ್ತಿದ್ದಾರೆ. ಇಷ್ಟು ದೊಡ್ಡ ಬೃಹತ್ ಪ್ರಮಾಣದಲ್ಲಿರುವಂಥ ಜನಸಂಖ್ಯೆಗೆ ಅಥವಾ ಒಂದು ಏನು ವಿಸ್ತೀರ್ಣ ಪ್ರದೇಶಕ್ಕೆ ಸೌಲಭ್ಯವನ್ನು ಕಲ್ಪಿಸುವಂಥದ್ದು ಅಷ್ಟು ಸುಲಭ ಸಾಧ್ಯವಲ್ಲ. ಸದಾನಂದ ಗೌಡರು ಅವರು ಗುರುತಿಸುವಂತಹ ಕೆಲವು ಸ್ಕೈ ವಾಕರ್ ನಿರ್ಮಾಣ ಇರ್ಬೋದು ಅಥವಾ ಬೆಂಗಳೂರು ಮೈಸೂರು ಕಾರಿಡಾರ್ ವಿಚಾರಗಳಿರ್ಬೋದು ಅಥವಾ ಏನು ರೈಲ್ವೆ ಅಲ್ಲಿರುವಂತಹ ಏನು ಲ್ಯಾಂಡ್ ಆರ್ಮಿಯಿಂದ ಲ್ಯಾಂಡನ್ನು ತೆಗೆದುಕೊಂಡು ಅದಕ್ಕೆ ಸಾರ್ವಜನಿಕರ ಉಪಯೋಗ ಬಿಡೋದಿರ್ಬೋದು, ಇವೆಲ್ಲವೂ ಸಹ ಒಬ್ಬ ಸಚಿವರಾಗಿ ಅಥವಾ ಒಬ್ಬ ಶಾಸಕರಾಗಿ ಸಂಸದರಾಗಿ ತಮ್ಮ ಮಾಡಬೇಕಂತ ಜವಾಬ್ದಾರಿ ಇದನ್ನು ಮಾಡಿದ್ದಾರೆ. ಇನ್ನೂ ವಿಚಿತ್ರ ಅಂದರೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳು, ಈಗ PM ಮುದ್ರಾ ಯೋಜನೆ ಇರ್ಬೋದು ಅಥವಾ PM ಸ್ವನಿಧಿ ಯೋಜನೆ ಇರ್ಬೋದು ಅಥವಾ ಅದು ಬಿಟ್ಕೊಂಡ್ರೆ ಏನು ಕೊರೋನಾ ಸಂದರ್ಭದಲ್ಲಿ ಆದಂತಹ ಬೇರೆ ಬೇರೆ ಯೋಜನೆಗಳಿರ್ಬೋದು, ಕರ್ನಾಟಕಕ್ಕೆ ಬಂದ ಕೊರೋನಾ ಸಂದರ್ಭದಲ್ಲಿ ಇವರು ರಾಸಾಯನಿಕ ಸಚಿವರಾಗಿದ್ದುಕೊಂಡಿರ್ಬೋದು ಅಥವಾ ಏನು ರಾಸಾಯನಿಕ ಸಚಿವರಾಗಿ ರಾಜ್ಯಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಅಥವಾ ಔಷಧಿಗಳನ್ನು ಪೂರೈಕೆ ಮಾಡಿದ್ರು ಸಹ ರಾಜ್ಯ ಸರ್ಕಾರ ಪದೇ ಕೇಂದ್ರ ಸರ್ಕಾರದ ಮುಂದೆ ಬೆಗ್ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು. ಸದಾನಂದ ಗೌಡರು ಕೇವಲ ಒಬ್ಬ ಸಚಿವರಾಗಿ ಇಡೀ ದೇಶವನ್ನು ನೋಡಬೇಕಾಗುತ್ತೆ, ಕೇವಲ ಕರ್ನಾಟಕ ಒಂದನ್ನು ಮಾತ್ರ ಅಲ್ಲ ಅಥವಾ ಕ್ಷೇತ್ರವನ್ನು ಒಂದನ್ನು ಮಾತ್ರ ಅಲ್ಲ. ಸದಾನಂದ ಗೌಡರ ಸಾಧನೆಯನ್ನು ನಾವು ಆಮೂಲಾಗ್ರವಾಗಿ ನಾವು ಪರಿಚಯ ಮಾಡಿಕೊಂಡಿದ್ದೆ. ಅದರಲ್ಲಿ ಅಷ್ಟೇನು ಸಮರ್ಪಕವಾಗಿ ಸದಾನಂದ ಗೌಡರು ತಮ್ಮ ಕ್ಷೇತ್ರವನ್ನು ಅಥವಾ ತಮ್ಮ ಈ ಒಂದು ಬೆಂಗಳೂರು ನಗರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವರ ಗುರುತಿಸಿರುವಂಥ ಕೆಲವೊಂದು ಕ್ಷೇತ್ರಗಳನ್ನು ಹೊರತುಪಡಿಸಿ. ಯಾಕಂದರೆ ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಇಲ್ಲಿ ರಾಜಕೀಯವೂ ಸಹ ಅಡಗಿದೆ. ಸದಾನಂದ ಗೌಡರು BJPಯ ಸಂಸದರಾಗಿದ್ದುಕೊಂಡು ಕಾಂಗ್ರೆಸ್ ಕ್ಷೇತ್ರಗಳಿಗೆ ಅವರು ಅನುದಾನವನ್ನು ಕೊಡ್ತಾ ಇಲ್ಲ, ಕಾಂಗ್ರೆಸ್ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಮಾಡಿಲ್ಲ. ಅದನ್ನು ಹೊರತುಪಡಿಸಿ BJP ಕ್ಷೇತ್ರಗಳಿಗೆ ದಾಸರಳ್ಳಿನಲ್ಲಿ BJP ಶಾಸಕರಿದ್ದಾರೆ, ಆ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. KR ಪುರಂನಲ್ಲಿ BJP ಶಾಸಕರಿದ್ದಾರೆ, ಕಳೆದ ಬಾರಿ 2019 ಚುನಾವಣೆಯನ್ನು ಗೆದ್ದು ಬಂದ ನಂತರ ಅವ್ರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಹೆಬ್ಬಾಳಕ್ಕೆ ಕಡಿಮೆ ಅನುದಾನವನ್ನು ಕೊಟ್ಟಿದ್ದಾರೆ. ಹೆಬ್ಬಾಳದಲ್ಲಿ ಪಕ್ಕದಲ್ಲಿ ಯಾವುದೇ ಒಂದು ಏನು ಮನೆಯಲ್ಲಿ ಈಗ ಸಂಜಯ್ ನಗರದಲ್ಲಿ ಸದಾನಂದ ಗೌಡರು ಇದ್ರೂ ಸಹ ಹೆಬ್ಬಾಳಕ್ಕೆ ಅಷ್ಟೇನು ಅನುದಾನವನ್ನು ಕೊಟ್ಟಿಲ್ಲ. ಮಲ್ಲೇಶ್ವರಂ ಕ್ಷೇತ್ರಕ್ಕೆ ಅಷ್ಟೊಂದು ಕಡೆಗಣಿಸಿಲ್ಲ. ಏನು ಅದೇ ರೀತಿ ಮಹಾಲಕ್ಷ್ಮಿ ಲೇಔಟ್ನ ಇದುವರೆಗೆ ಕಡೆಗಣಿಸಿದ್ರು. 2019 ನಂತರ ಆ ಕ್ಷೇತ್ರವನ್ನು ಪರಿಗಣನೆ ತೆಗೆದುಕೊಂಡಿದ್ದಾರೆ. ಹೀಗಾಗಿ ನಾವು ರಾಜಕೀಯ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೂ ಸಹ ಸದಾನಂದ ಗೌಡರ ಸಾಧನೆ ಅಷ್ಟೇನು ಸಮರ್ಪಕವಾಗಿಲ್ಲ. ನಾವು ಇದನ್ನು ಶೋಭಾ ಕರಂದ್ಲಾಜೆಗೂ ಸಹ ನಾವು ಈ ಒಂದು ವಿಷಯವನ್ನು ವಿಸ್ತರಣೆ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಹೇಳ್ಬೋದು. ಖಂಡಿತ. ಅಂದ್ರೆ BJPಗೆ ಇರುವಂತಹ ಕ್ಷೇತ್ರಗಳಿಗೆ ಮಾತ್ರ ಇವರ ಅನುದಾನ ಆಗಿದೆ, ಆ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಆಗಿದೆ ಅಂತೇಳಿ. ಎಸ್ ಶಶಿಕಾಂತ್ ಅವರೇ, ಬಹಳ ಮುಖ್ಯವಾಗಿ ಇಲ್ಲಿ ಸಾಧನೆ ಅಥವಾ ಅವರ ಕೆಲಸ ಅಂತ ಬಂದಾಗ ಮತದಾರರ ಮನಸ್ಸಲ್ಲಿ ಏನಿರಬೇಕು ಅಂದರೆ ಆಯ್ಕೆ ಹೇಗಿರಬೇಕು ಅಂದರೆ ಅಲ್ಲಿ ಸ್ಥಳೀಯ ಕಾರ್ಯಗಳನ್ನು ನೋಡಿ ಮತದಾನ ಮಾಡಬೇಕಾ ಅಥವಾ ದೇಶಕ್ಕೆ ಇಂಥವ್ರು ಪ್ರಧಾನಿ ಆಗಬೇಕಾ ಅಂತೇಳಿ ಮತದಾನ ಮಾಡಬೇಕಾ? ಏನು ಆಯ್ಕೆ ಇರುತ್ತೆ? ಇಲ್ಲ, ಆಯ್ಕೆ ನಮ್ಮ ಸಂವಿಧಾನಾತ್ಮಕವಾಗಿ ನಾವು ಪ್ರಧಾನಮಂತ್ರಿಯನ್ನು ನೇರವಾಗಿ ಆರಿಸೋದಿಲ್ಲ. ಇಲ್ಲಿ ನಾವು ನಮ್ಮ ರಿಪ್ರೆಸೆಂಟೇಟಿವ್, ನಮ್ಮ ಪ್ರತಿನಿಧಿಯನ್ನು ಆರಿಸ್ತೇವೆ. ಪ್ರತಿನಿಧಿ ಹೇಗಿರಬೇಕು, ಅವನು ಯಾವ ಪಕ್ಷ ಅನ್ನೋದು ಮುಖ್ಯ ಅಲ್ಲ, ಅವನು ಎಷ್ಟು ಯೋಗ್ಯ, ಅವನು ಎಷ್ಟು ಅರ್ಹತೆ ಇದೆ, ಎಷ್ಟು ನಮ್ಮ ಪರವಾಗಿ ಅವನು ಧ್ವನಿಯನ್ನು ಎತ್ತುತ್ತಾನೆ ಸಂಸತ್ತಿನಲ್ಲಿ ಅನ್ನುವುದರ ಮೇಲೆ ಅವರ ಆಯ್ಕೆ ಆಗಬೇಕು ಅನ್ನೋದು ಈ ಸಂವಿಧಾನದ ನಿರ್ಮಾಪಕರ ಆಶಯ ಆಗಿತ್ತು. ಅದು ಈ ದೇಶದಲ್ಲಿ ಆಗಲ್ಲ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಸಹಿತ ಇವಾಗ ಮತನೇನು ನಡೀತಲ್ವ,
ಇದು ನಡೀತಾ ಇರೋದು ವ್ಯಕ್ತಿಯನ್ನು ಆಧರಿಸಿ ಅಲ್ಲ, ಪಕ್ಷವನ್ನು ಆಧರಿಸಿ ಎಷ್ಟೋ ಸಾರ್ತಿ ಅಲ್ಲ, ಇದು ಆಗ್ತಾ ಇರೋದು ಜಾತಿಯನ್ನು ಆಧರಿಸಿ. ಎಸ್. ಯಾಕೆ ಅನ್ನೋದು ನಿಮ್ಗೆ ಹೇಳ್ತೀನಿ. ನಿಮಗೆ ಇದು ಉತ್ತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಪಕ್ಕಾ ಭದ್ರಕೋಟೆ ಆಗಿತ್ತು. 2000 ಅರ್ಥ ಮಾಡ್ಕೊಳ್ಳಿ ಆಯ್ತಾ. 2004ರವರೆಗೂ ಜಾಫರ್ ಶರೀಫ್ ಅವರು 8 ಸಾರ್ತಿ ಇಲ್ಲಿ ಆಯ್ಕೆ ಆಗಿದ್ದಾರೆ. ಅವರು ನಿಂತರೆ ಗ್ಯಾರಂಟಿ ಆರಿಸಿ ಬರ್ತಾರೆ ಅಂತ ಇತ್ತು. ಒಂದು ಸಾರ್ತಿ ಅವ್ರಿಗೆ ನಿರಾಕರಿಸಿದರು. ಆವಾಗ ಜನತಾದಳದವರು ಬಂದರು. ಆಯ್ತಾ. ಯಾಕೆ ಅವರು ಆಯ್ಕೆ ಆದರು? ಮುಸ್ಲಿಮಲ್ಲ ಅಲ್ಪಸಂಖ್ಯಾತರು ಯಾಕೆ 7-8 ಸಾರ್ತಿ ಆದರು? ಯಾಕೆ ಆ ನಂತರ ಗೌಡ್ರ ಗದ್ದಲ ಶುರುವಾಯಿತು. ಎಲ್ಲ ಗೌಡ್ರುಗಳೇ ನೋಡಿ, ನೀವು ಚಂದ್ರೇಗೌಡರು ಆಗಿರ್ಬೋದು, ಆ ನಂತರ ಸದಾನಂದ ಗೌಡರು ಆಗಿರ್ಬೋದು, ಸಾಂಗ್ಲಿಯನ್ನ ಒಬ್ಬರನ್ನ ಬಿಟ್ಟರೆ ಇವರೆಲ್ಲ ಗೌಡ್ರ ಗದ್ದಲ ಶುರುವಾಯಿತು. ಯಾಕೆ ಅಂತಂದರೆ ನಾರಾಯಣಸ್ವಾಮಿ ಅವರು ಒಕ್ಕಲಿಗರೆ. ನಾರಾಯಣಸ್ವಾಮಿ ಅವರು ಒಕ್ಕಲಿಗರಾಗಿದ್ದಾರೆ. ಅವರೇ ಈ ಒಕ್ಕಲಿಗರ ಗೌಡ್ರು ಒಂದೇ ಸರ್. ನಾನು ಶ್ರೀನಾರಾಯಣ ಸ್ವಾಮಿ ಆಗಿರ್ಬೋದು, ಇವರೆಲ್ಲರೂ ಸಹಿತ ಗೌಡ್ರಿಗೆ ಮೊದಲು ಮುಸ್ಲಿಮರ ಪ್ರಾಬಲ್ಯ ಏನಿತ್ತು MP ಇದರಲ್ಲಿ, ಆಮೇಲೆ ಬಂತು. ಯಾಕೆ ಬದಲಾಯಿತು ಅನ್ನೋದು ಹೇಳ್ತಾ ಇದ್ದೀನಿ ನಿಮಗೆ. ಇಡೀ ಮತಕ್ಷೇತ್ರವನ್ನು ನೀವು ತೆಗೆದುಕೊಂಡಾಗ ಕನಿಷ್ಠ ಈ ಸದ್ಯಕ್ಕೆ 32 ಲಕ್ಷದಷ್ಟು ಮತದಾರರು ಇದ್ದಾರೆ, ನೋಂದಣಿಯಾಗಿರ್ತಕ್ಕಂಥ ಮತದಾರರು. ಸೊ ಅದರಲ್ಲಿ ಒಂದು ಅರ್ಧದಷ್ಟು ಜನ ಮತ ಹಾಕ್ತಾರೆ. ಇಲ್ಲಿವರು ಆಗಿರೋದು 56%. 50-50 ಇದೆ. ಅಲ್ಲ, 50, 56, 58 ಲಾಸ್ಟ್ ಇಲ್ಲಿ ಆಗಿರ್ತಕ್ಕಂಥದ್ದು. ಅರ್ಧ ತೆಗೆದುಕೊಂಡ್ರೆ 32ರಲ್ಲಿ ಅರ್ಧ ತಗೊಂಡ್ರು ಸಹಿತ 16 ಲಕ್ಷ. ಓಕೆ ಆಯ್ತಾ. 16 ಲಕ್ಷದಲ್ಲಿ ಒಕ್ಕಲಿಗರ ಸಂಖ್ಯೆ ಎಷ್ಟಿದೆ? ಒಂದು ಅಂದಾಜು 7 ಲಕ್ಷ ಇದೆ. ಅವ್ರದ್ದೇ ಎಷ್ಟು? ಅರ್ಥ ಆಯ್ತಾ. ಮುಸ್ಲಿಮರ ಸಂಖ್ಯೆ ಎಷ್ಟಿದೆ? 5 ಲಕ್ಷ ಇದೆ. ಜಾಫರ್ ಶರೀಫ್ ಅವರು ಮುಸ್ಲಿಮರ ಜನಸಂಖ್ಯೆ 5 ಲಕ್ಷ ಇರೋದರಿಂದ ಅವರು ಯಾರೂ ಸಹಿತ ಮತ ಹಾಕದೇನೆ ಇಲ್ಲದೇ ಇರೋದರಿಂದ, ಎಲ್ಲರೂ ಬಂದು ಹಾಕಿರೋದ್ರಿಂದ ಅವ್ರಿಗೆ ಸಪೋರ್ಟಿವ್ ಆಗಿ ಬೇರೆ SC ST ಅವ್ರ ಬಗ್ಗೆ ನಿಮ್ಗೆ ಹೇಳಿಲ್ಲ. ಅವರು ಈ ಇದರಲ್ಲಿ ಒಟ್ಟು 6 ಲಕ್ಷ ಜನ ಅಂದಾಜಿದ್ದಾರೆ. ಸೊ ಯಾವಾಗ SC ST, ಯಾಕಂದರೆ ಇಂದಿರಾ ಗಾಂಧಿ ಅವರ ಮೇಲೆ ಬಹಳ ಒಲವಿದಿರ್ತಕ್ಕಂಥ ಒಂದು ಸಮುದಾಯ, ಅವರು ಕಾಂಗ್ರೆಸ್ಗೆ ಹಾಕ್ತಾ ಬಂದರು. ಮುಸ್ಲಿಮರು ಸಾಲಿಡಾಗಿ ಓಟ್ ಹಾಕಿ ಬಂದರು. ಅದ್ರ ಜೊತೆಗೆ ಬೇರೆ ಬೇರೆ ಕಮ್ಯುನಿಟಿಯವರು ಸಹಿತ ಸಪೋರ್ಟ್ ಮಾಡಿದ್ರಿಂದ ಕೊನೆವರೆಗೂ ಅವರು ಅಲ್ಲೇ ಕಂಟಿನ್ಯೂಸ್ ಆಯ್ಕೆ ಮಾಡ್ತಾ ಬಂದರು. 2004ರಲ್ಲಿ ಏನಾಗ್ಬಿಡ್ತು, ಇವರು ಅದನ್ನು BJP ಅವರು ಒಕ್ಕಲಿಗರ ಪ್ರಾಬಲ್ಯ ಶುರು ಆಯಿತು. ಯಾಕೆಂದರೆ ಜಾಫರ್ ಶರೀಫಿಗೆ ಒಂದು ಸರ್ತಿ ನಿರಾಕರಣೆ ಮಾಡಿದರು, ಆನಂತರ ಅವರು ಸೋಲ್ತಾ ಬಂದರು. 2 ಸರ್ತಿ ಸೋತರು. ಅವು ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಆಯಿತು. ಒಕ್ಕಲಿಗರು ಇಲ್ಲಿ ಹೆಚ್ಚಿರುವುದರಿಂದ 7 ಲಕ್ಷ ಅವರೇ ಇದ್ದಾರೆ. ಹೌದು. ಸೊ ಆದ್ದರಿಂದ ಅವತ್ತಿನಿಂದ ಇವತ್ತಿನವರು ಒಕ್ಕಲಿಗರ ಕ್ಯಾಂಡಿಡೇಟ್ನಲ್ಲಿ ಹಾಕ್ತಾ ಬಂದರು, ಗಮನಿಸಿ ನೀವು. ಸೊ ಈ ರೀತಿಯಾಗಿ ಇಲ್ಲಿ ಮತ್ತೆ ಜಾತಿ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಗಳ ಆಯ್ಕೆ, ಜಾತಿ ಲೆಕ್ಕಾಚಾರದಲ್ಲಿ ಮತದಾನದಲ್ಲಿ ಮತವನ್ನು ಪಡೀತಕ್ಕಂಥ ಒಂದು ವಿಚಾರ, ಇವುಗಳನ್ನು ಗಮನಿಸ್ತಾ ಬಂದಾಗ ಇಲ್ಲಿ ವ್ಯಕ್ತಿ ಅಲ್ಲ, ನೀವು ವ್ಯಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾತಿ ಶಕ್ತಿಯೇ ಹೆಚ್ಚು ಕೆಲಸ ಮಾಡೋಕ್ಕೆ ಶುರು ಆಯಿತು. ಇವಾಗೂ ಸಹಿತ ಅದ್ರ ಮೇಲೆ ಕಂಡಿಟ್ಟವ್ರು ಯಾರು? ಈ ಕ್ಷೇತ್ರದ ಮೇಲೆ ರಾಜ್ಯ ಚುನಾವಣೆ ನಡೆಯೋದೇ ಜಾತಿ ಲೆಕ್ಕಾಚಾರದ ಮೇಲೆ. ಅಲ್ಲ, ಇದನ್ನ ನಾನು ಉತ್ತರದ್ದು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಮತದಾರರು ಯಾರು ಅನ್ನೋದ್ರ ಮೇಲೆ CT ರವಿ ಒಕ್ಕಲಿಗರು, ಅರ್ಥ ಆಯ್ತಾ, ನಮಗೆ ಬೇಕು ಅಂದರು. ಯಾಕಂದ್ರೆ ಅವ್ರ ಜನ ಜಾಸ್ತಿ ಇದ್ದಾರೆ. ಆಯ್ತಾ. ಶೋಭಾಮ್ಮ ಅವ್ರ ಜನ ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ ಅಂದರೆ ಗೆಲ್ಲುವು ಸಾಧ್ಯ ಅನ್ನೋದು ಇವರ ಲೆಕ್ಕಾಚಾರ. ಆದ್ದರಿಂದ ಸದಾನಂದ ಗೌಡರು ಒಂದೇ ಒಂದು ಎಡವಟ್ಟು ಮಾಡಿಕೊಂಡ್ರು. ಏನಂತಂದರೆ ಇಂದು ಮುಂದೆ ಯೋಚನೆ ಮಾಡ್ದೇನೆ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ರು. ಅದು ಅಕಸ್ಮಾತ್ ಮಾಡದೇ ಇದ್ದಿದ್ರೆ ಇವತ್ತು ಸಹಿತ, ಯಾಕಂದ್ರೆ ಸದಾನಂದ ಗೌಡರ ಪರವಾಗಿಯೇ ಇವರು ಅಶ್ವಥ್ ನಾರಾಯಣ್ ಅವರು, ಆಮೇಲೆ ಅಶೋಕ್ ಅವರು, ಅವರೆಲ್ಲರೂ ನಿಲ್ತಾ ಇದ್ರು. ಅವರು ಹಿಂದೆ ಸರಿದಕ್ಕೋಸ್ಕರ ಇವಾಗ ಶೋಭಮ್ಮ ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಅವರು ಬಂದಿದ್ದು ಯಾರಿಗೂ ಇಷ್ಟ ಇಲ್ಲ. ಬಹುಶಃ ಯಡಿಯೂರಪ್ಪನವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಸಹಿತ ಅವ್ರನ್ನ ವೆಲ್ಕಮ್ ಮಾಡ್ತಾ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ಈ ಸದ್ಯಕ್ಕೆ ಉತ್ತರ ಭಾಗದಲ್ಲಿ ಇದೆ. ಅವರು ಬಂದಿರೋದ್ರಿಂದ ಅಲ್ಲಿ ಜಿದ್ದಾಜಿದ್ದಿನ ಫೈಟ್ ಈ ಬಾರಿ ಜಿದ್ದಾಜಿದ್ದಿ ಹೇಗಾಗುತ್ತೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಒಳಗಡೆನೆ ಕುಯ್ಯಕ್ಕೆ ಜನ ಇದಾರಲ್ವಾ, ಸೋಲ್ಸಕ್ಕೆ ರೆಡಿ ಆಗಿದ್ದಾರಲ್ಲ. ಸೊ ಆದ್ದರಿಂದ ಶೋಭಾ ಅವರನ್ನ ಅವ್ರ ಹೆಸರು ಕಂಡ್ರೆ ಅಪತ್ಯ ಆಗಿರ್ತಕ್ಕಂಥ ಜನ ಅವ್ರ ಒಳಗಡೆ ಇದ್ದಾರಲ್ಲ. ಸೊ ಆದ್ದರಿಂದ ಹೊರಗಡೆ ಅವರು ಬರೋ ಅಗತ್ಯ ಇಲ್ಲ. ಸೊ ಆದ್ದರಿಂದ ಈ ಸದ್ಯ ಯಾರು ಪ್ರಿಯಾ ಕೃಷ್ಣ ಅವರು ನಿಂತರೂ ಗೆಲ್ಲುವ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ. ಮತ್ತು ಈ ಕಾಂಗ್ರೆಸ್ ಸರ್ಕಾರ ಇದೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂಥವ್ರು ಈಗಾಗಲೇ ಎಷ್ಟು ಜನ ಇದ್ದಾರೆ ಅಂದರೆ 5 BJP MLAಗಳಿದ್ದಾರೆ ಈ ಮತಕ್ಷೇತ್ರದಲ್ಲಿ, 3 ಜನ ಕಾಂಗ್ರೆಸ್ನವರಿದ್ದಾರೆ. 5ರಲ್ಲಿ ಸೋಮಶೇಖರ್ ಅವರು ಈ ಕಡೆಗೆ.
ಅವ್ರು ಕೆಲಸ ಮಾಡಲ್ಲ BJP ಪರವಾಗಿ. ಗೊತ್ತಾಯ್ತು. ಅವಾಗ ಏನಾಯ್ತು, 4 ಈ ಕಡೆಗೆ ಆಗೋಗ್ಬಿಡ್ತು. ಅವಾಗ ಇನ್ನು 4 ಇದಾವಲ್ಲ, ಅವರು ಸಹಿತ ಮನಪೂರ್ವಕವಾಗಿ ಶೋಭಾರವ್ರಿಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ನಂಬಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರ ಗೆಲುವಿನ ಸಾಧ್ಯತೆಗಳಿಗಿಂತನೂ ಸೋಲಿನ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ, ಅದು ಗೊತ್ತಿದೆ. ಆದರೆ ಯಡಿಯೂರಪ್ಪನವರು ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ. ಅದನ್ನು ಹೇಗೆ ನಿಭಾಯಿಸ್ತಾರೋ ನನಗಂತೂ ಗೊತ್ತಿಲ್ಲ. ಮತ್ತು ನಾನು ಇದಕ್ಕೆ ಒಂದಷ್ಟು ಆ್ಯಡ್ ಆನ್ ಮಾಡಬೇಕಾಗತ್ತೆ. ಈ ಒಂದು ಬೆಂಗಳೂರು ಲೋಕಸಭಾ, ಉತ್ತರ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪಷ್ಟನೆ ಬೇಕಾಗುತ್ತೆ. ಶೋಭಾ ಕರಂದ್ಲಾಜೆ ಅವ್ರನ್ನ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಮಾಡಿರುವಂಥದ್ದು ಇಲ್ಲಿ ತಿಳಿಸಿದ ನಮ್ಮ ಗೆಸ್ಟ್ ಅವ್ರು ತಿಳಿಸಿದಂತೆ ಅಲ್ಲಿ ಆಂತರಿಕವಾಗಿ ಒಂದಷ್ಟು ಗೊಂದಲ ಇವೆ ಮತ್ತು ಅದರಲ್ಲಿರುವಂಥದ್ದನ್ನ ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು ಅಂತ ಲೆಕ್ಕಾಚಾರವನ್ನು ಸಹ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್. ಈಗ ಒಂದು ರೀತಿ ಮೇಲ್ನೋಟಕ್ಕೆ ಅದು ಲಾಭವಾಗಿ ಪರಿಣಮಿಸಬಹುದು ಅಂತ ಲೆಕ್ಕಾಚಾರವನ್ನು ಎಲ್ಲರೂ ಸಹ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಕಾಂಗ್ರೆಸ್ನಲ್ಲೂ ಸಹ ಒಂದು ಸಮಸ್ಯೆ ಇದೆ. ಯಾರೂ ಸಹ ಸಮರ್ಥವಾಗಿ ಅಭ್ಯರ್ಥಿ ಇರೋದ ಕಾರಣಕ್ಕೋಸ್ಕರ ಯಾರನ್ನೋ ತಂದು ಒಬ್ಬ ಕಣಕ್ಕಿಳಿಸಿ ಶೋಭಾ ಕರಂದ್ಲಾಜೆ ವಿರುದ್ಧ, ಕೇಂದ್ರದ ಸಚಿವರಾಗಿರುವಂಥ ಶೋಭಾ ಕರಂದ್ಲಾಜೆ ವಿರುದ್ಧ ನೀವು ಚುನಾವಣೆಯನ್ನು ಗೆಲ್ಲಿ ಅಂತ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ. ಇಲ್ಲೂ ಸಹ ಎಲ್ಲೊಂದು ಕಡೆ ಕಾಂಗ್ರೆಸ್ನವರ ವೈಫಲ್ಯ ಇದೆ. ಈ ಒಂದು ವೈಫಲ್ಯವನ್ನು BJP ಅವರು ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ BJP ಅವರಿಗೆ ಎಲ್ಲಿ ಕಾಂಗ್ರೆಸ್ನವರು ಎಡವುತ್ತಾ ಇದ್ದಾರೆ, ಎಲ್ಲೆಲ್ಲಿ ಕಾಂಗ್ರೆಸ್ ವೀಕ್ನೆಸ್ ಇದೆ, ಅಭ್ಯರ್ಥಿಲಿರುವಂಥ ವೀಕ್ನೆಸ್ ಇರ್ಬೋದು, ಪಕ್ಷದಲ್ಲಿರುವಂಥ ವೀಕ್ನೆಸ್ ಇರ್ಬೋದು, ನಾಯಕತ್ವ ಇರ್ಬೋದು, ರಾಜ್ಯ ಸರ್ಕಾರ ಕೊಟ್ಟಂಥ ಸ್ಕೀಮ್ಗಳು ಜನಪರವಾಗಿ ತಲುಪದೇ ಇರುವಂಥ ವಿಚಾರ ಇರ್ಬೋದು, ಪ್ರತಿಯೊಂದನ್ನು ಸಹ ಸಮರ್ಥವಾಗಿ ಅವರು ಎನ್ಕ್ಯಾಶ್ ಮಾಡ್ಕೊಳ್ಳೋ ಮೂಲಕ ಕಾಂಗ್ರೆಸ್ಸನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬಗ್ಗು ಬಡಿಬೇಕು ಮತ್ತು ಕ್ಷೇತ್ರವನ್ನು ಮತ್ತೊಮ್ಮೆ ತಮ್ಮ ಹಿಡಿತ ತೆಗೆದುಕೊಳ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಾನು ಉಲ್ಲೇಖ ಮಾಡಿದಂತೆ ಈಗಾಗಲೇ 5 ಕ್ಷೇತ್ರಗಳಲ್ಲಿ BJP ಇದೆ, 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ. 1 ಕ್ಷೇತ್ರವನ್ನು ಯಶವಂತಪುರವನ್ನು ಹೊರತುಪಡಿಸಿ, ಯಶವಂತಪುರ ಈಗ ಏನು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಒಂದು ರೀತಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಸಮಬಲವನ್ನು ಸಾಧಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಆದರೆ ಈ ಉಳಿದಂಥ 4 ಕ್ಷೇತ್ರಗಳಲ್ಲಿ ಏನು BJP 4 ಕ್ಷೇತ್ರಗಳಲ್ಲಿ ಶೋಭಾ ಕರಂದ್ಲಾಜೆಗೆ ಲೀಡ್ ಕೊಟ್ಟರು ಸಹ ಇನ್ನು ಉಳಿದಂತಹ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿರುವಂಥ ಕ್ಷೇತ್ರಗಳಲ್ಲಿ ಲೀಡ್ ಬರುತ್ತೆ ಕಾಂಗ್ರೆಸ್ಗೆ ಅಂತ ಹೇಳುವಂಥ ಸಾಧ್ಯತೆ ಯಾವುದೇ ಗ್ಯಾರಂಟಿ ಇಲ್ಲ. ಹೀಗಾಗಿ ಈ ಒಂದು ಏನು ಈಗಾಗಲೇ ಅವರು ಉಲ್ಲೇಖ ಮಾಡಿದಂತೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಮಾತ್ರ ಯಾರಿಗಾದ್ರೂ ಲಾಭ ಆಗುತ್ತೆ. ಒಂದು ವೇಳೆ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿ ಕೇವಲ ಕಳೆದ ಬಾರಿ 56% ಆದರೆ ಆ ರೀತಿ ವೋಟಿಂಗ್ ಏನು ಆಗಿದ್ದೆ ಅದಲ್ಲಿ ಮತ್ತಷ್ಟು ಸಂಕಷ್ಟ ಆಗ್ಬೋದು. ಆದರೆ ಈ ಬಾರಿನೂ ಸಹ ಪ್ಯಾಟರ್ನ್ ಆಫ್ ವೋಟಿಂಗ್ BJP ಫೇವರ್ ಆಗಿರುವಂಥ ಸಾಧ್ಯತೆ ಇದೆ. ಆ ಸಾಧ್ಯತೆಯನ್ನು ಕಾಂಗ್ರೆಸ್ನವರು ಯಾವ ಥರ ತಮ್ಮ ಫೇವರ್ ಆಗಿ ಮಾಡ್ಕೊಳ್ತಾರೆ ಅಂತ ಅನ್ನೋದು ಈ ಚುನಾವಣೆಯ ಪ್ರಚಾರದ ಮೇಲೆ ಡಿಪೆಂಡ್ ಆಗುತ್ತೆ. ಬಹಳ ಮುಖ್ಯವಾಗಿ ಮಾತಾಡೋಣ. ಇದರ ಜೊತೆಗೆ ಆ ಕ್ಷೇತ್ರದಲ್ಲಿ ಅಂದರೆ ಬೆಂಗಳೂರು ಉತ್ತರದಲ್ಲಿ BJPಯ ಪ್ಲಸ್ ಪಾಯಿಂಟ್ ಏನಿದೆ, ಅಂದರೆ ಯಾವ ರೀತಿಯಾಗಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು, ಅಂದರೆ ಯಾಕೆ ಅವರಿಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಇದೆ, ಇದೆಲ್ಲವನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ BJP ಕಡೆಯಿಂದ ನೋಡಿ, ಅಲ್ಲಿ ಬಹಳ ಮುಖ್ಯವಾಗಿ RSS ಸಂಘಟನೆ ಜೊತೆಗೆ ಹಿಂದುತ್ವ ಇರುವಂಥದ್ದು. ಸೊ ಹಾಗಾಗಿ ಇದು ಒಂದು ಕೂಡ BJPಗೆ ಪ್ಲಸ್ ಪಾಯಿಂಟು. ಜೊತೆಗೆ ಪ್ರಧಾನಿ ಮೋದಿಯ ಹವ ಅಂದರೆ ಪದೇ ಪದೇ ಬರ್ತಾನೆ ಇರ್ತಾರೆ. ಇನ್ನು ಅಯೋಧ್ಯೆಯ ರಾಮ ಮಂದಿರ ಆಗಿರ್ಬೋದು, ಜೊತೆಗೆ ಟೆಕ್ಕಿಗಳ ಫೇವ್ರೆಟ್ ಪಕ್ಷ ಅದು. ಆ್ಯಂಡ್ ಉತ್ತರ ಭಾರತೀಯ ಮತದಾರ, ಜೊತೆಗೆ DVS ಉತ್ತಮ ಕಾರ್ಯಗಳು ಮಾಡಿದ್ದಾರೆ ಅಂತೇಳಿ ಜನ ಈಗಾಗಲೇ ನಾವು ಪ್ರತಿನಿಧಿ ಹೇಳ್ತಾ ಇದ್ರು. ಅಂದರೆ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಮಾತ್ರ ಅಂತೇಳಿ. ಸೊ ಅದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಇದರ ಜೊತೆಗೆ ಮತದಾರರ ಪ್ರಿಯ ಸಂಸದಂತರು ಕೂಡ ಹೇಳಿಸ್ಕೊಳ್ತಾರೆ ಅವರು. ಸೊ ಹಾಗಾಗಿ ಈ ಒಂದು 5-6 ಪಾಯಿಂಟ್ಸನ್ನು ನೋಡ್ತಾ ಹೋದರೆ ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು. ಬಹಳ ಮುಖ್ಯವಾಗಿ ಕೇವಲ BJPಯಲ್ಲಿ ಪ್ಲಸ್ ಅಷ್ಟೇ ಇದೆಯಾ, ಮೈನಸ್ ಇಲ್ವಾ? ಮೈನಸ್ಸು ಕೂಡ ಇದೆ. ಸೊ ಹಾಗಾಗಿ BJPಯ ಮೈನಸ್ ಏನು ಅಂತೇಳಿ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, BJPಯ ಮೈನಸ್ ಪಾಯಿಂಟ್ ಏನು ಅಂತಂದರೆ ಸಂಘಟನೆಯಲ್ಲಿ ವಿಫಲ ಆಗ್ತಾ ಇದೆ, ಇದು ಒಂದು. ಇದರ ಜೊತೆಗೆ ಶಾಸಕರ ಸಮನ್ವಯ ಕೊರತೆ ಎದ್ದು ಕಾಣ್ತಾ ಇದೆ. ಅಂದರೆ ಯಾವುದೇ ರೀತಿಯಾಗಿ ಮಾತುಕತೆ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಏನಿದ್ರೂ ಕೂಡ ಕಾರ್ಯಕರ್ತರ ಜೊತೆಗೆ ಅಷ್ಟೊಂದು ಸಭೆ ಆಗಿರ್ಬೋದು ಅಥವಾ ಸಮನ್ವಯ ಅಂದರೆ ಚರ್ಚೆಗಳು ಏನು ಹೇಳ್ತೀವಿ ಅದು ಕೊರತೆ ಇದೆ ಅನ್ನೋದು. ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳಲ್ಲಿ ವಿಫಲರಾಗಿದ್ದಾರೆ. ಇನ್ನು ಮಹತ್ವದ ಯೋಜನೆ ತರ್ತಿಲ್ಲ ಅನ್ನುವಂಥ ಇವರ ಆರೋಪ. ಅಂದರೆ ಕೆಲವೊಂದಿಷ್ಟು ಯೋಜನೆಗಳು ಇರ್ತವೆ ಕೇಂದ್ರ ಸರ್ಕಾರದಾಗಿರ್ಬೋದು ಅಥವಾ ಸ್ಥಳೀಯ ಅಲ್ಲಿ ಮತದಾರರಿಗೆ ಏನೆಲ್ಲ ಬೇಕು ಅನ್ನುವಂಥ ಯೋಜನೆಗಳು ಅಲ್ಲಿಗೆ ತಲುಪುವಲ್ಲಿ ಅಥವಾ ಪ್ರತಿಯೊಂದು ಮನೆಗೆ ಅದನ್ನು ತಲುಪುವಲ್ಲಿ ಇವರು ಹಿಂದೆಟ್ಟನ್ನು ಹಾಕಿದ್ದಾರೆ ಅನ್ನೋದುವಂತಹ ಒಂದು ಮೈನಸ್ ಪಾಯಿಂಟ್. ಇದರ ಜೊತೆಗೆ ಕುಡಿಯುವ ನೀರು, ಒಳಚರಂಡಿಯ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಜೊತೆಗೆ ಸುಸಜ್ಜಿತ ರಸ್ತೆ, ಜೊತೆಗೆ ಹಾಸ್ಪಿಟಲ್ಗಳ ಕೊರತೆ, ಕಾರ್ಮಿಕರ ಕಷ್ಟ ಆಲಿಸುವಲ್ಲಿ ವಿಫಲರಾಗಿದ್ದಾರೆ. ಸಾಕಷ್ಟು ಮೈನಸ್ ಪಾಯಿಂಟ್ಗಳು ಇದ್ದಾವೆ. ಹಾಗಾಗಿ ನಮ್ಮ ಗೆಸ್ಟ್ ಹೇಳ್ತಾ ಇದ್ದಂಗೆ ಈ ಬಾರಿ ಸಮಬಲ ಫೈಟ್ ಅಂತೂ ಇದ್ದೇ ಇರತ್ತೆ. ಸೊ BJPಯ ಪ್ಲಸ್ ಮತ್ತು ಮೈನಸ್ ಬಗ್ಗೆ BJPಯ ಮುಖಂಡರು ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ.
MLA ಆಗಿದ್ದರು ರೇಷನ್ಪುರದಲ್ಲಿ, ಮತ್ತು ಚಿಕ್ಕಮಗಳೂರು, ಕೊಡಗು MP ಆಗಿ 2 ಟೈಮ್ ಇದ್ದರು. ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿಯೂ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ. ಅವರು ಎಲ್ಲ ಜನಗಳಿಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಒಂದು ರೀತಿ ಕ್ರಾಂತಿಕಾರಿ ಮಹಿಳೆ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಮಹಿಳೆಯರಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಾರೆ ಅವರು. ಅವರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ. ಮತ್ತೇನೋ ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗೋದಂತೂ ಖಂಡಿತ ಇದೆ. MLA ಆಗಿದ್ದರು ರೇಷನ್ಪುರದಲ್ಲಿ, ಮತ್ತು ಚಿಕ್ಕಮಗಳೂರು, ಕೊಡಗು MP ಆಗಿ 2 ಟೈಮ್ ಇದ್ದರು. ಬಹಳ ಮುಖ್ಯವಾಗಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಅಥವಾ ಅವರಿಗೆ ಚಾಲೆಂಜ್ ಮಾಡೋದಕ್ಕೆ ಕಾಂಗ್ರೆಸ್ನವರು ಕೂಡ ಮುಂದಾಗಿದ್ದಾರೆ. ಅಂದರೆ ಶೋಭಾ ಕರಂದ್ಲಾಜೆಯ ವಿರುದ್ಧ ಅಲ್ಲಿ ಪ್ರಬಲ ಸ್ಪರ್ಧೆಯನ್ನು ಇಳಿಸೋದಕ್ಕೆ ಎಲ್ಲ ರೀತಿಯಾದ ಪ್ಲಾನಿಂಗ್ ನಡೀತಾ ಇದೆ. ಇನ್ನೇನು ಅನೌನ್ಸ್ ಆಗಬೇಕು, ಈಗಾಗಲೇ ಪಟ್ಟಿ ಫೈನಲ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಅನೌನ್ಸ್ ಆಗಬೇಕು. ಅಂದರೆ ಈಗಾಗಲೇ ನಮ್ಮ ಅತಿಥಿಗಳು ಕೂಡ ಹೇಳ್ತಾ ಇದ್ರು, ಬಹಳ ಮುಖ್ಯವಾಗಿ ಇಲ್ಲಿ ಸಾಧನೆ ಅಥವಾ ಕೆಲಸ ಕಾರ್ಯಕ್ಕಿಂತ ಅಲ್ಲಿ ಮುಖ್ಯ ಆಗೋದು ಜಾತಿ ಅಂತೇಳಿ. ಸೊ ಹಾಗಾಗಿ ಆ ಜಾತಿಯ ಆಧಾರದ ಮೇಲೆ ಯಾವ ಸ್ಪರ್ಧೆಗೆ ಕಾಂಗ್ರೆಸ್ ಕಡೆಯಿಂದ ಅಲ್ಲಿ ಅವಕಾಶ ಇರುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಸೊ ಇದರ ಜೊತೆಗೆ ಹೇಗೆಲ್ಲ ಲೆಕ್ಕಾಚಾರ ಇರುತ್ತೆ ಕಾಂಗ್ರೆಸ್ ಕಡೆಯಿಂದ ಅಂತೇಳಿ. ಸೊ ಹಾಗಾಗಿ ಈ ಎಲ್ಲವೂ ಲೆಕ್ಕಾಚಾರದ ಜೊತೆಗೆ ಕಾಂಗ್ರೆಸ್ಗೆ ಯಾವೆಲ್ಲ ಪ್ಲಸ್ ಪಾಯಿಂಟ್ ಇದೆ, ಜೊತೆಗೆ ಏನೆಲ್ಲ ಹೇಗೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿರುವಂಥ ಸ್ಥಳೀಯ ಮುಖಂಡರು ಅಂದರೆ ಕಾಂಗ್ರೆಸ್ ಪರವಾಗಿ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋಂಥದ್ದು ಮುಖ್ಯ ಅಲ್ಲ. ಯಾಕೆಂತೇಳಿದ್ರೆ ಇವತ್ತು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 4 ಸಲ BJPನವರು ಗೆದ್ದಿದ್ದಾರೆ. ಆದರೆ ಯಾವುದೇ ಒಬ್ಬ MP ಇದುವರೆಗೂ ₹1 ಶಾಶ್ವತವಾಗಿರ್ತಕ್ಕಂಥ ಕೆಲಸ ಇಡೀ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಆಗಿಲ್ಲ. ಬಿಜೆಪಿಯ ಪ್ಲಸ್ ಮತ್ತೆ ಮೈನಸ್ ಅನ್ನು ನಾವು ನೋಡಿದ್ವಿ. ಈಗ ಕಾಂಗ್ರೆಸ್ ಅಲ್ಲಿ ಏನು ಸಾಧನೆ ಇದೆ, ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಇರುತ್ತೆ ಪ್ಲಸ್, ಅಲ್ಲೂ ಕೂಡ ಮೈನಸ್ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ನ ಪ್ಲಸ್ ಜೊತೆಗೆ ಮೈನಸ್ ಏನು ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಇದು ಮೊದಲ ಮುನ್ನಡೆ ಅಂತಲೂ ಕೂಡ ಹೇಳ್ಬೋದು ಕಾಂಗ್ರೆಸ್ಗೆ. ಜೊತೆಗೆ ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಜಾರಿಯಾಗಿವೆ. ಅದನ್ನು ಅಂದರೆ ಅವರು ಹಿಂದೆ ಯಾವ ರೀತಿಯಾಗಿ ಹೇಳಿದ್ರು ಅದನ್ನು ಹೇಳಿದ ತಕ್ಕ ಹಾಗೆ ಅವರು ಕೂಡ ಜಾರಿಗೆ ತಂದಿದ್ದಾರೆ. ಹಾಗಾಗಿ ಇದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಇದ್ದಾರೆ ಅಲ್ಲಿ. ಅಂದರೆ ಬೂತ್ ಮಟ್ಟದಲ್ಲಿ ಹೋಗಿ ಏನೇನು ಸಮಸ್ಯೆ ಇದೆ ಅಂತೇಳಿ ಆ ಸಮಸ್ಯೆಯ ಬಗ್ಗೆ ಇವರು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಇವರ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಸಚಿವ ಕೃಷ್ಣ ಬೈರೇಗೌಡ ವರ್ಚಸ್ಸು ಚೆನ್ನಾಗಿದೆ. ಸೊ ಆ ವರ್ಚಸ್ಸಿನಿಂದಾಗಿ ಕಾಂಗ್ರೆಸ್ಗೂ ಕೂಡ ಪ್ಲಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಅಹಿಂದ ವರ್ಗದ ಮತ ಬ್ಯಾಂಕ್ ಇದೆ. ಸೊ ಹಾಗಾಗಿ ಇವರು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಇದರ ಜೊತೆಗೆ CM ಮತ್ತು DCM ಸಂಪರ್ಕ ಅಲ್ಲಿ ಚೆನ್ನಾಗಿದೆ. ಆ ಕ್ಷೇತ್ರದಲ್ಲಿ ಆವಾಗ ಓಡಾಟವನ್ನು ಮಾಡ್ತಾರೆ. ಅಲ್ಲಿ ಆ ಕ್ಷೇತ್ರದ ಜನ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್. ಇದರ ಜೊತೆಗೆ ಕಾಂಗ್ರೆಸ್ಸಿಂದಲೂ ಕೂಡ ಕೆಲವೊಂದಿಷ್ಟು ಮೈನಸ್ ಇದ್ದಾವೆ. ಸೊ ಹಾಗಾಗಿ ಮೈನಸ್ ಏನು ಅಂಥೇಳಿ ನಾವು ಕ್ವಿಕ್ ಆಗಿ ನೋಡ್ತಾ ಹೋದರೆ, ಸೊ ಕೇವಲ 2 ಶಾಸಕರು ಅಲ್ಲಿ ಇರೋದು. ಅಂದರೆ ಅಲ್ಲಿ ಈಗ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸೊ ಸತತ 4 ಬಾರಿ BJP ಗೆಲುವನ್ನು ಸಾಧಿಸಿರುವಂಥದ್ದು. ಜೊತೆಗೆ ಕಾರ್ಯಕರ್ತರ ನಿರುತ್ಸಾಹ ಇದೆ ಅಲ್ಲಿ, ಅಂದರೆ ಉತ್ಸಾಹ ಕಡಿಮೆ ಆಗಿದೆ ಅಂಥೇಳಿ. ಸೊ ಹಿಂದುತ್ವ ಒಪ್ಪಿರುವಂಥ ನೆಲೆ ಅದು. ಸೊ ಹಾಗಾಗಿ ಅಂದರೆ ಈಗ ಒಕ್ಕಲಿಗೆ ಮತ ಆಗಿರ್ಬೋದು ಅಥವಾ ಈ ಹಿಂದೂಗಳನ್ನು ಇಟ್ಕೊಂಡು ಈಗ ಅಲ್ಲಿ BJPಗೆ ಪ್ಲಸ್ ಆಗಿದೆ. ಹಾಗಾಗಿ ಇದು ಒಂದು ಕಡೆ ಮೈನಸ್ ಆಗಿರ್ಬೋದು. ಇದರ ಜೊತೆಗೆ ಈಗ ಸೋಮಶೇಖರ್ ಅವರ ಒಂದು ಕೊಡುಗೆ ಏನಿದೆ, ಅಂದರೆ ಯಾವ ರೀತಿಯಾಗಿ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಇದೆಯಲ್ಲ ಅದು ಕೂಡ ಈಗ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಇನ್ನು ಕಾಂಗ್ರೆಸ್ನ ಪ್ಲಸ್ ಜೊತೆಗೆ ಮೈನಸ್ ಬಗ್ಗೆ ಅಲ್ಲಿರುವಂಥ ಸ್ಥಳೀಯ ಮುಖಂಡರು ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ. ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ನಾವು ಈಗಾಗಲೇ ತಯಾರಾಗಿದ್ದೀವಿ. ನಾವು ಕಳೆದ ಏನು ವಿಧಾನಸಭಾ ಚುನಾವಣೆ ಆದ ನಂತರದಿಂದನೂ ಇವತ್ತಿನವರೆಗೂ ನಾವು ಪಕ್ಷ ಸಂಘಟನೆಯಲ್ಲಿ ನಿರತರಾಗಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೇನು ಚುನಾವಣೆಗೆ ನಾವು ರೆಡಿಯಾಗಿದ್ದೀವಿ, ನಾವೆಲ್ಲ ತಯಾರಾಗಿದ್ದೀವಿ. ಇನ್ನೇನು ಅಫಿಷಿಯಲ್ ಅನೌನ್ಸ್ ಆಗಬೇಕು, ಕ್ಯಾನ್ವಾಸ್ಗೆ ಹೋಗುವಂಥ ಒಂದು ವಾತಾವರಣ ಸೃಷ್ಟಿ ಆಗಬೇಕು. ಆವತ್ತಿನ ದಿವಸ ನಾವು ಖಂಡಿತವಾಗ್ಲೂ ಈ ಸರ್ತಿ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ.
ಎಸ್, ನಾವು ನೋಡಿದ್ದೀವಿ ಅಂದರೆ ಬಿ ಜೆ ಪಿಯ ಪ್ಲಸ್ ಜೊತೆಗೆ ಮೈನಸ್, ಕಾಂಗ್ರೆಸ್ ಪ್ಲಸ್ ಮತ್ತು ಮೈನಸ್ ನೋಡಿದ್ದೀವಿ. ಎಸ್, ಇದ್ರ ಬಗ್ಗೆ ಮಾತಾಡ್ಸೋಣ ಸರ್. ಈಗ ಕಾಂಗ್ರೆಸ್ನ ಪ್ಲಸ್ ಮತ್ತು ಮೈನಸನ್ನು ನೋಡಿದಾಗ ಸೊ ಬಿ ಜೆ ಪಿಯ ಭದ್ರಕೋಟೆ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದನ್ನು ಛಿದ್ರ ಮಾಡೋದಕ್ಕೆ ಪ್ಲಾನಿಂಗ್ ಹೇಗಿರ್ಬೋದು ಕಾಂಗ್ರೆಸ್ ಕಡೆಯಿಂದ? ಹೇಮಂತ್, ಈ ಬಾರಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದೇ ಮೊದಲು ದೊಡ್ಡ ಗೊಂದಲಕ್ಕೆ ಕಾಂಗ್ರೆಸ್ ಪಕ್ಷ ಸಿಲುಕಿತ್ತು. ಅದಾದ ನಂತರ ಏನು ಮಾಜಿ ಸಚಿವರಂತ ಹಾಲಿ ಸಚಿವರಂತ ಕೃಷ್ಣ ಬೈರೇಗೌಡರನ್ನ ಮತ್ತೊಮ್ಮೆ ಕಣಕ್ಕಿಳಿಸಬೇಕು. ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದು ಪಂಚ ಗ್ಯಾರಂಟಿ ಯೋಜನೆಗಳು ಕೊಡೋ ಮೂಲಕ ಜನರನ್ನು ತಲುಪಿದೆ. ಈ ಬಾರಿ ಪಂಚ ಗ್ಯಾರಂಟಿ ಯೋಜನೆಗಳ ಫಲವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ. ಅದರಲ್ಲಿ ಉತ್ತರ ಲೋಕಸಭಾ ಕ್ಷೇತ್ರನ ಒಂದು ಅನ್ನೋದನ್ನು ಕಾಂಗ್ರೆಸ್ನವರು ಲೆಕ್ಕ ಹಾಕ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಆ ಒಂದು ಲೆಕ್ಕವನ್ನು ಹಾಕೋತಾ ಇದ್ದಾರೆ. ಇನ್ನು ಎರಡನೇದಾಗಿ ಕೃಷ್ಣ ಬೈರೇಗೌಡರನ್ನ ಕಣಕ್ಕಿಳಿಸಬೇಕು ಅನ್ನೋ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕಳೆದ 2 ಬಾರಿಯ ಲೋಕಸಭೆಗೆ ಸ್ಪರ್ಧಿಸಿದ್ರು. ಆ 2 ಬಾರಿ ಸೋಲನ್ನು ಅನುಭವಿಸಿದ್ರು. ಮತ್ತೊಮ್ಮೆ ನಾನು ಪದೇ ನಾನು ಈ ಒಂದು ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ರೆ ನನ್ನ ಇಮೇಜಿಗೆ ಧಕ್ಕೆ ಆಗುತ್ತೆ ಅನ್ನೋದು ಒಂದು ವಿಷಯ. ಎರಡನೇ ವಿಷಯ, ಈಗ ಹಾಲಿ ಸಚಿವರಾಗಿದ್ದಾರೆ, ಕಂದಾಯ ಸಚಿವರಾಗಿದ್ದಾರೆ. ಮತ್ತೊಮ್ಮೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಆದಲ್ಲಿ ಚುನಾವಣೆ ಸೋಲು ಗೆಲುವಿನ ನಂತರ ತಮ್ಮ ರಾಜಕೀಯ ಸ್ಥಿತಾಂತರವನ್ನು ಅಥವಾ ತಾವು ಇರುವಂಥ ಪದವಿಯನ್ನು ಕಳ್ಕೊಳ್ಳುವಂಥ ಎದುರಾಗುವಂಥ ಆತಂಕ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅವರು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಲಿಲ್ಲ. ಇನ್ನು ಎರಡನೇದಾಗಿ ಇದಾದ ನಂತರ ಕೃಷ್ಣ ಬೈರೇಗೌಡರು ಇಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಪ್ರಿಯಾ ಕೃಷ್ಣವನ್ನು ಕರ್ಕೊಂಡ್ಬಂದು ಏನು ಕಣಕ್ಕಿಳಿಸಬೇಕು ಅಂತ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಪಕ್ಷ ನಾಯಕರು ಮಾಡಿದ್ರು. ಅಂತಿಮವಾಗಿ ನಾನಾ ಸರ್ಕಸನ್ನು ಮಾಡಿದ್ರು. ವಿಚಿತ್ರ ಅಂತಂದರೆ BJP ಶಾಸಕರಂತ ST ಸೋಮಶೇಖರ್ ಅವ್ರನ್ನ ಬಿಟ್ಟು ಕೃಷ್ಣಪ್ಪನವ್ರನ್ನ ಮತ್ತು ಪ್ರಿಯಾ ಕೃಷ್ಣ ಮನವೊಲಿಸುವಂಥ ಒಂದು ಪರಿಸ್ಥಿತಿ ಬಂತು. ಅಲ್ಲಿಗೂ ಸಹ ಅವರು ಒಪ್ಪಲಿಲ್ಲ. ಅಂತಿಮವಾಗಿ ಪ್ರೊಫೆಸರ್ ರಾಜೀವ್ ಗೌಡರನ್ನ ಕರ್ಕೊಂಡ್ಬಂದು ಈ ಒಂದು ಚುನಾವಣೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ರಾಜೀವ್ ಗೌಡರನ್ನ ಈಗ ಏನು ಟಿಕೆಟನ್ನು ಫೈನಲ್ ಮಾಡಲಾಗಿದೆ. ಇವತ್ತು ಸಂಜೆ ಒಳಗಡೆ ಮೋಸ್ಟ್ಲಿ ಟಿಕೆಟ್ನ ಅನೌನ್ಸ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ರಾಜೀವ್ ಗೌಡರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಕಳೆದ ಬಾರಿ ಏನು 2ನೇ ಬಾರಿ ಅವರು ಚುನಾವಣೆಗೆ ಸ್ಪರ್ಧಿಸಿದ್ರು, ಅಲ್ಲೂ ಸಹ ಸೋಲನ್ನು ಅನುಭವಿಸಿದ್ರು. ರಾಜೀವ್ ಗೌಡರಿಗೆ ಈ ಒಂದು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ABCD ಗೊತ್ತಿಲ್ಲ. ಅವ್ರಿಗೆ ಕ್ಷೇತ್ರ ಪರಿಚಯ ಇಲ್ಲ, ಕ್ಷೇತ್ರದಲ್ಲಿರುವಂಥ ಶಾಸಕರ ಪರಿಚಯ ಇಲ್ಲ, ಆ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳ ಪರಿಚಯ ಇಲ್ಲ, ಕ್ಷೇತ್ರಕ್ಕೆ ನಾನು ಯಾಕೆ ಕ್ಯಾಂಡಿಡೇಟ್ ಹೋಗಬೇಕು ಅಂತ ಗೊತ್ತಿಲ್ಲ. ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅವ್ರನ್ನ ಕರ್ಕೊಂಡ್ಬಂದು ಆ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರೋದು ಮೊದಲನೇ ಅಪರಾಧ ಅಥವಾ ಮೊದಲನೇ ತಪ್ಪು ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ BJPಯ ಅಭ್ಯರ್ಥಿಯ ವೈಫಲ್ಯಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಕಾಂಗ್ರೆಸ್ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವಂಥ ಅವಕಾಶವನ್ನಿತ್ತು. ಏನು ಕಳೆದ 4 ಬಾರಿ BJP ಏನು ಗೆದ್ದಿತ್ತು ಅದನ್ನು ಬ್ರೇಕ್ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಇತ್ತು. ಆ ಒಂದು ಅವಕಾಶವನ್ನು ಅವರು ಡಮ್ಮಿ ಕ್ಯಾಂಡಿಡೇಟ್ ಅಥವಾ ಏನು ಅಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಇದನ್ನು ಆ ಒಂದು ಅವಕಾಶವನ್ನು ಕಾಂಗ್ರೆಸ್ನವರು ಕಳ್ಕೊಡ್ತಿದ್ದಾರೆ ಅಂತ ಒಂದು ಆರೋಪನೂ ಸಹ ಕೇಳಿ ಬರ್ತಾ ಇದೆ. ಎಸ್, ಶಶಿಕಾಂತ್ ಅವರೇ, ಬಹಳ ಮುಖ್ಯವಾಗಿ ಈಗ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ ನೋಡಿದ್ದೀವಿ, ಮೈನಸ್ಗಿಂತ ಪ್ಲಸ್ಸೇ ಜಾಸ್ತಿ ಇದೆ. ಜೊತೆಗೆ ಈ ಬಾರಿ ಅದು ಸರ್ಕಾರ ಇರುವಂಥ ಹಿನ್ನೆಲೆಯಲ್ಲಿ ಸೊ ಹಾಗಾಗಿ ಈ ಪ್ಲಸ್ ಪಾಯಿಂಟ್ ನೋಡಿದಾಗ ಈ ಬಾರಿ ಇತಿಹಾಸ ಸೃಷ್ಟಿ ಆಗತ್ತಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಕಡೆಯಿಂದ ಶರೀಫ್ ಅವರು 7 ಬಾರಿ ಗೆದ್ದಿದ್ರು, ಇತಿಹಾಸ ಸೃಷ್ಟಿ ಆಗಿತ್ತು. ಬಟ್ ಈ ಬಾರಿ ಭದ್ರಕೋಟೆನ ಛಿದ್ರ ಮಾಡಿ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರ? ಚಾನ್ಸಸ್ ಆರ್ ದೇರ್. ಸಂಭವನೆ ವೃತ್ತಿಗಳು ಜಾಸ್ತಿ ಇದ್ದಾವೆ. ಇವ್ರು ಹೇಳಿದಾಗ ಅಭ್ಯರ್ಥಿ ಅನ್ನೋದನ್ನು ಒಂದು ನೆಗೆಟಿವ್ ಅನ್ನೋ ಅಂಶವನ್ನು ಬಿಟ್ಟರೆ ಉಳಿದೆಲ್ಲವೂ ಸಹಿತ ಪೂರಕವಾದ ಅಂಶಗಳು ಇವಾಗಿದ್ದಾವೆ. ಮತ್ತು ಕೇಂದ್ರ ಸರ್ಕಾರದ ಆಡಳಿತ ವಿರೋಧಿ ಅಲೆಯೂ ಸ್ವಲ್ಪ ಇದೆ. ಆಮೇಲೆ ಈ ಸರ್ತಿ ಏನಾಗುತ್ತೆ ಅಂದರೆ ಈ ಗ್ಯಾರಂಟಿಗಳಿಂದಾಗಿ ಈ SC/ST ಸಮುದಾಯ ಏನು ಹೆಚ್ಚು ಮತದಾರರಿದ್ದಾರಲ್ಲ ಅವರು ಕಾಂಗ್ರೆಸ್ಸನ್ನು ಬೆಂಬಲಿಸುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಅದರ ಜೊತೆ ಮುಸ್ಲಿಮ್ದು ಯಾವತ್ತೂ ಸಹಿತ ಕಾಂಗ್ರೆಸ್ ವೋಟ್ ಬ್ಯಾಂಕೇ ಆಗೋಗ್ಬಿಟ್ಟಿದೆ. ಇವಾಗ ಈ ಒಕ್ಕಲಿಗರಲ್ಲಿ ಈಗ ಹೇಳ್ತಾ ಇದ್ದೀನಿ 6 ಲಕ್ಷ ಜನ SC/STಗಳು, ಮುಸ್ಲಿಮರು 5 ಲಕ್ಷ ಜನ, ಟೋಟಲ್ 11 ಲಕ್ಷ ಆಗುತ್ತೆ. ಇದರಲ್ಲಿ ಅರ್ಧದಷ್ಟು ಜನ ಕಾಂಗ್ರೆಸ್ ವೋಟ್ ಹಾಕಿದ್ರು, 5 ಲಕ್ಷ ಜನ ವೋಟ್ ಹಾಕಿದ್ರು ಸಹಿತ 5 ಲಕ್ಷ ರೂಪಾಯಿ 5 ಲಕ್ಷ ಇನ್ನೊಂದು 3-3.5 ಲಕ್ಷ ವೋಟ್ ಮತಗಳನ್ನು ಬೇರೆ ಸಮುದಾಯಗಳಿಂದ, ಲಿಂಗಾಯತ ಸಮುದಾಯ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಅಲ್ಲಿಂದ ತೆಗೆದುಕೊಂಡ್ರೆ ಗ್ಯಾರಂಟಿಯಾಗಿ ಕಾಂಗ್ರೆಸ್ ಗೆಲ್ಲುವಿನ ಚಾನ್ಸಸ್ಗಳು ಭಾಳ ಹೇರಳವಾಗಿದ್ದಾವೆ. ಅದು ಸಾಧ್ಯತೆಗಳು ಇದ್ದಾವೆ. ಆದ್ದರಿಂದ ಆದರೂ ಒಂದು ಕಾಂಗ್ರೆಸ್ನವರು ಒಂದು ಆಸೆಯಿಂದ ನೋಡ್ತಾ ಇದ್ದಾರೆ. ಸದಾನಂದ ಗೌಡರು ಏನಾದರೂ ಬಂದಿರ್ತಾರ, ಏನಾದರೂ ಮತ್ತೆ ಕಾಂಗ್ರೆಸ್ ಬರ್ತಾರಾ, ಬಂದರೆ ಅವ್ರನ್ನ ನಿಲ್ಲಿಸ್ಬಿಡ್ಬೇಕು, ಆಯ್ಕೆ ಅವ್ರನ್ನ ಗೆಲ್ಲಿಸ್ಬೋದು, ಈಜಿಯಾಗಿ ಗೆಲ್ತಾರೆ ಅನ್ನುವಂಥ ಕ್ಷೀಣವಾದಂಥ ಒಂದು ಆಸೆಯನ್ನು ಸಹಿತ ಇವರು ಇಟ್ಕೊಂಡಿದ್ದಾರೆ. ಬಹುಶಃ ಇವತ್ತು ಅವರು ಸದಾನಂದ ಗೌಡರು ಸಹಿತ ತಮ್ಮದೇ ಆದಂಥ ನಿಲುವನ್ನು ವ್ಯಕ್ತಪಡಿಸಬಹುದು. ಆಕಸ್ಮಿಕವಾಗಿ ಅವರು ಸಹಿತ ಏನಾದರೂ ಈಶ್ವರಪ್ಪರ ಹಾಗೆ BJP ವಿರುದ್ಧವಾಗಿ ಆದರೆ ನಿಲುವನ್ನು ಪಡೆದುಕೊಂಡ್ರೆ ಆವಾಗ ಅವರು ಕಾಂಗ್ರೆಸ್ಸಿಗೆ ಬಂದರೆ ಅವರೇ ಗ್ಯಾರಂಟಿಯಾಗಿ ಇದಕ್ಕೆ ಮತ್ತೆ ಅಭ್ಯರ್ಥಿ ಆಗ್ತಾರೆ. ಆವಾಗ ಫೈಟು ಇನ್ನೂ ಸ್ವಲ್ಪ ಟೈಟ್ ಆಗುತ್ತೆ. ಆವಾಗ ಇದೇನು ಹೇಳಿದ್ರೆ ಇತಿಹಾಸವು ಸೃಷ್ಟಿಸುತ್ತೆ, 20 ವರ್ಷದ ಒಂದು ಗೆಲುವಿನ ಇತಿಹಾಸವನ್ನು ಬ್ರೇಕ್ ಮಾಡುತ್ತೆ ಅಂದ್ರಲ್ಲ, ಅದು ಆ ಸಾಧ್ಯತೆಗಳು ಇದ್ದಾವೆ.
ಆದರೆ ಇವಾಗಲೂ ಸಹಿತ ಈಗ ರಾಜೀವ್ಗೌಡರು ಬಿಟ್ಟರೆ ಬೇರೆಯವರು ರಾಜೀವ್ರನ್ನ ಬಿಟ್ಟರೆ ಬೇರೆಯವರು ಯಾರಾದ್ರೂ ನೋಡಬಹುದಂಥ ಚಾನ್ಸಸ್ಗಳು ಇದ್ದಾವೆ. ಆದರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಆದರೆ ಪೂರಕವಾದ ಅಂಶಗಳು, ಯಾಕೆಂತಂದರೆ ಈ ಸರ್ತಿ ಹಿಂದೆಲ್ಲ ಗ್ಯಾರಂಟಿ ಇರಲಿಲ್ಲ, ಈ ಗ್ಯಾರಂಟಿಗಳು ಇದ್ದಾವೆ. ಯಾಕೆ ಅಂತಂದರೆ ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿದ್ದಾರಲ್ಲ, ಇವರು ಹೆಚ್ಚಾಗಿ ಕಾರ್ಮಿಕರು ಮತ್ತು ಮಧ್ಯಮ ವರ್ಗದವರು. ಈ ಕಾರ್ಮಿಕರು ಮತ್ತು ಮಧ್ಯಮ ವರ್ಗದವರೇ ಹೆಚ್ಚಾಗಿ ಇರ್ತಕ್ಕಂಥದ್ದು. ಈ ಪಿನ್ಯಾಗಿನ್ನ ಕ್ಷೇತ್ರಗಳಿಗೆ ಹೋದರೆ ಅಥವಾ ಯಶವಂತಪುರ ಕ್ಷೇತ್ರಗಳಿಗೆ ಹೋದರೆ ಅಥವಾ ಹೊರವಲಯದ ಎಲ್ಲೆಲ್ಲಿ ಇದಾವೆ ನೋಡಿ, ಅಲ್ಲಿ ಎಲ್ಲ ಕಡೆಗೂ ಸಹಿತ ಇದೆ, ಇವರೇ ಹೆಚ್ಚಿದ್ದಾರೆ. ಸೊ ಇವರೆಲ್ಲರೂ ಗ್ಯಾರಂಟಿ ನಮಗೆ 2,000 ರೂಪಾಯಿ ಕೊಟ್ಟಿದ್ದಾರೆ, ನಮ್ಮ ಕಡೆ ಫ್ರೀಯಾಗಿ ಬಸ್ ಕೊಟ್ಟಿದ್ದಾರೆ ಅಂತ ಇವೆಲ್ಲ ವರ್ಕೌಟ್ ಆಗಿದ್ರೆ ಆಯಿತಾ, ಗ್ಯಾರಂಟಿಯಾಗಿ ಇದು ಕಾಂಗ್ರೆಸ್ಸು ಇಲ್ಲಿ ಗೆಲ್ಲುವ ಚಾನ್ಸಸ್ಗಳಿದ್ದಾವೆ. ಆದರೆ ಈ ಸರ್ತಿ ಇರ್ತಕ್ಕಂಥದ್ದು ಮೋದಿ ಪ್ರಭಾವ ಅಂತ ಏನಿತ್ತಲ್ಲ, ನಾಮಬಲ, ಇವ್ರು ನಂಬಿಕೊಂಡಿದ್ದು ಎರಡೇ ಸರ್, ಮೋದಿ ನಾಮಬಲ ಮತ್ತು ಹಿಂದುತ್ವ. ಆಯಿತಾ, ಈ ಸರ್ತಿ ಲಾಸ್ಟ್ ಟೈಮ್ ನೋಡಿದ್ವಿ ನಾವು, ಮೋದಿ ಎಲ್ಲೆಲ್ಲಿ ಹೋದರೂ ಎಲ್ಲ ಕಡೆ ಸೋತಿದ್ದಾರೆ. ಈ ಸದ್ಯಕ್ಕೆ ಸಾಧ್ಯತೆಗಳು ಇದ್ದಿಲ್ಲ. ಆಮೇಲೆ ಈ ಸದ್ಯಕ್ಕೆ SBI ಬಾಂಡ್ ಹಗರಣ ಆದಾಗ ಒಂದು ಸ್ವಲ್ಪ ನೆಗೆಟಿವ್ ಅಂಶಗಳು ಹೆಚ್ಚಾಗಿದೆ, ಅದು ಕೂಡ ಅವರಿಗೆ ಮೈನಸ್ ಆಗಿದ್ದಾವೆ. ಸೊ ಇವುಗಳನ್ನು ಸಹಿತ ಗಣನೆಗೆ ನಾವು ತೆಗೆದುಕೊಳ್ಬೇಕಾಗತ್ತೆ. ಇವನ್ನ ತೆಗೆದುಕೊಂಡಾಗೋ ಸಹಿತ ಆಮೇಲೆ ಹಿಂದುತ್ವ, ಈ ಶೋಭಾ ಅವರು ನೋಡಿ ನಿನ್ನೆ ಮಾಡಿದಂಥ ಒಂದು ಬ್ಲೆಂಡರ್ಗಳು ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಹೋಗಿ ಯಾವುದೋ ಒಂದು ಚಿಲ್ಲರೆ ಜಗಳ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ತಮಿಳರು ಬೈದರು, ತಮಿಳರು ವಿರುದ್ಧ ಆದರು, ಕೇರಳಿಗರು ಬೈದರು, ಕೇರಳಿಗರು ವಿರುದ್ಧ ಆದರು. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಅಂದರೆ ಕ್ಲೂಸ್ ಟಾಕ್ ಅಂತ ಹೇಳ್ತೀವಿ, ಏನೋ ಹೇಳಕ್ಕೆ ಹೋಗಿ ಏನನ್ನೋ ಹೇಳಿಬಿಡೋದು. ಅದು ಏನಾಗುತ್ತೆ, ಮತ ಬ್ಯಾಂಕ್ಗಳ ಮೇಲೆ, ಇದು ಭಾಳ ಕ್ರೂಷಿಯಲ್ ಟೈಮು, ಮತ ಬ್ಯಾಂಕ್ಗಳ ಮೇಲೆ ಇಫೆಕ್ಟ್ ಆಗುತ್ತೆ. ಆವಾಗ ಈ ಹಿಂದುತ್ವವಾದಿ ಮತಗಳಿದಾವಲ್ಲ, ಇವುಗಳು ಸಿಕ್ಕೋದಿಲ್ಲ. ಆವಾಗ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಎಷ್ಟೋ ಸರ್ತಿ ಇವಾಗೂ ಸಹಿತ ಸದಾನಂದ ಗೌಡರಿಗೆ ಕೊಡದೇ ಇರೋದಕ್ಕೆ ಅವ್ರದ್ದೇ ಆದಂಥ ಒಂದು ಮತ ಬ್ಯಾಂಕ್ ಇದೆ, ಅದು ಸಹಿತ ಈಗ ಅಸಮಾಧಾನವನ್ನು ಹೊಂದಿದೆ, ಅದು ಸಹಿತ ರಿವೋಲ್ಟ್ ಆಗಿಬಿಡ್ಬೋದು. ಸೊ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಸೊ ನನ್ನ ಪ್ರಕಾರ ಈ ಎಲ್ಲವನ್ನು ವರ್ಕೌಟ್ ಮಾಡಿ ಒಬ್ಬ ಆರ್ಡಿನರಿ ಕಾರ್ಯಕರ್ತರನ್ನು ನಿಲ್ಲಿಸಿದ್ರು ಆರಿಸಿ ಬರುವ ಸಾಧ್ಯತೆಗಳು ಇದ್ದಾವೆ. ಅವುಗಳನ್ನ ಅಲ್ಲಗಳೆಯೋಕ್ಕಾಗೋದಿಲ್ಲ ನಾವು. ಹಾಗಾದ್ರೆ ಮಾತಾಡ ಕಾಂಗ್ರೆಸ್ ಕಡೆಯಿಂದ ಯಾವ ರೀತಿಯಾಗಿ ತಯಾರಿದೆ ಅಂತೇಳಿ ನೋಡಿ. ಈಗ ಬೆಂಗಳೂರು ಉತ್ತರದಲ್ಲಿ ಈಗಾಗಲೇ ಟಿಕೆಟ್ ಅನೌನ್ಸ್ ಆಯಿತು ಬಿಜೆಪಿಯಿಂದ. ಸೊ ಹಾಗಾಗಿ ಈಗ ಶೋಭಾ ಕರಂದ್ಲಾಜೆ ಅವರು ಕೂಡ ಅಲ್ಲಿಗೆ ಈಗ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ದಾರೆ. ಅದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದ್ರೆ ಸದಾನಂದ ಗೌಡರಿಗೆ ಅಲ್ಲಿ ಅವಕಾಶ ಇರಬೇಕಾಗಿತ್ತು, ಆದರೆ ಸದಾನಂದ ಗೌಡರು ತಾವೇ ತಪ್ಪು ಮಾಡಿಬಿಟ್ರು. ಅಂದ್ರೆ ಈ ಬಾರಿ ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ ಅಂತೇಳಿ. ಹಾಗಾಗಿ ಇಲ್ಲಿ ಒಳ್ಳೆ ಅವಕಾಶ ಅಂತೇಳಿ ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲಿ ಶಿಫ್ಟ್ ಮಾಡಲಾಯಿತು. ಸೊ ಈಗ ಇರುವಂಥ ಏನು ಅಂತಂದ್ರೆ ಒಳ್ಳೆ ಅವಕಾಶ ಕಾಂಗ್ರೆಸ್ಗೆ ಏನು ಅಂತಂದ್ರೆ ಅಲ್ಲಿ ಶೋಭಾ ಕರಂದ್ಲಾಜೆಯ ವಿರುದ್ಧ ಒಂದು ಪ್ರಬಲ ಅಭ್ಯರ್ಥಿಯನ್ನು ಇಳಿಸಬೇಕು ಅಂತೇಳಿ. ಹಾಗಾಗಿ ಒಂದು ವೇಳೆ ಇವರಿಗೆ ಟಕ್ಕರ್ ಕೊಡುವಂಥ ಅಭ್ಯರ್ಥಿಯಲ್ಲಿ ಆಯ್ಕೆ ಆಗಿದ್ದೇ ಆದಲ್ಲಿ ಸೊ ಬಹುತೇಕವಾಗಿ ಬಿಜೆಪಿಗೆ ಇಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ ಅಂದ್ರೆ ಶೋಭಾ ಕರಂದ್ಲಾಜೆಯಲ್ಲಿ ಆಯ್ಕೆಯಾದ ಬೆನ್ನಲ್ಲೇ ಅಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರು ಏನು ಮಾತನಾಡ್ತಾ ಇದ್ದಾರೆ, ಜೊತೆಗೆ ಕಾರ್ಯಕರ್ತರ ರಿಯಾಕ್ಷನ್ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಮುಖಂಡರು ಕೂಡ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಟಿ ಸೋಮಶೇಖರ್ ಅವರ ಒಲವು ಕೂಡ ನಮ್ಮ ಕಡೆನೇ ಇದೆ. ನಮ್ಮ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋಂಥ ಕೆಲಸಗಳನ್ನ ನೋಡಿ ಅವರು ನಮಗೆ ಸಹಾಯ ಮಾಡುವ ಸಾಧ್ಯತೆಗಳು ತುಂಬ ಇದೆ. ಮತ್ತು ನಮ್ಮ KR ಪುರಮಲ್ಲಿ ಈ ಸರಿ KR ಪುರಂ ಕ್ಷೇತ್ರದಲ್ಲಿ ಹೇಳ್ಬೇಕಂದ್ರೆ ನಾವು ಈ ಸರಿ ಡೆಫಿನೆಟ್ಲಿ ಲೀಡ್ ಕೊಡುವಂಥ ಎಲ್ಲ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ನಮ್ಮ KR ಪುರಂ ಕ್ಷೇತ್ರದ ನಾಯಕರಾದ ನಮ್ಮ DK ಮೋಹನ್ ಬಾಬು ಅವರ ಸಾರಥ್ಯದಲ್ಲಿ ನಮ್ಮ KR ಪುರಂ ಕ್ಷೇತ್ರದಲ್ಲಿ ಈ ಸಾರಿ ನಾವು ಹೆಚ್ಚಿನ BJPಗಿಂತ ಹೆಚ್ಚಿನ ಮತವನ್ನು ಗಳಿಸಿ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಯಾರೇ ಅಭ್ಯರ್ಥಿಗಳಾದ್ರೂ ಗೆಲ್ಲುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಬಹಳ ಮುಖ್ಯವಾಗಿ ಈ ಬಾರಿ ರಣಕಣದಲ್ಲಿ ಅಂದ್ರೆ ಆ ಕ್ಷೇತ್ರದಲ್ಲಿ ಯಾರೆಲ್ಲ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ, ಅವರ ಪ್ಲಸ್ ಮತ್ತೆ ಮೈನಸ್ ಏನು ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ. ಈ ಬಾರಿಯ ಸ್ಪರ್ಧೆಯಲ್ಲಿ ಯಾರೆಲ್ಲ ರಣಕಲಿಗಳು ಇದ್ದಾರೆ, ಅಂದ್ರೆ ಯಾರೆಲ್ಲ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಒಂದು ಸ್ಪಷ್ಟವಾಗಿ ಗೊತ್ತಾಗಿದೆ. ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅಂತೇಳಿ. ಸೊ ಹಾಗಾದ್ರೆ ಕಾಂಗ್ರೆಸ್ ಇಂದ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಬಹಳ ಮುಖ್ಯವಾಗಿ ನೋಡಿ. ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಈಗಾಗಲೇ ಅನೌನ್ಸ್ ಆಗಿದೆ. ಜೊತೆಗೆ ರಾಜೀವ್ ಗೌಡ ಕಾಂಗ್ರೆಸ್ ಕಡೆಯಿಂದ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಪ್ರಿಯಾ ಕೃಷ್ಣ ಅಂತೇಳಿ. ಸೊ ಇಬ್ರು ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಅಂದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಈ ಬಾರಿ ಅವಕಾಶ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟಿದ್ದೇ ಆದಲ್ಲಿ ಸೊ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಪ್ಲಸ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಕೂಡ ತಮ್ಮ ಕೆಲಸವನ್ನ ಅಂದ್ರೆ ತಮ್ಮ ಕ್ಯಾಂಪೇನ್ ಅನ್ನ ಆರಂಭ ಮಾಡಿಕೊಂಡಿದ್ದಾರೆ. ಒಳಗೆ ಇಲ್ಲಿ ಸಹಜವಾಗಿ ಸೇಮ್ ಟು ಸೇಮ್ ಫೈಟ್ ಇದೆ. 50-50% ಇರುವಂಥ ಹಿನ್ನೆಲೆಯಲ್ಲಿ ಜಿದ್ದಿನ ಕಣ ಆಗುವಂಥದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತು ಅಥವಾ ನಾಳೆ ಕಾಂಗ್ರೆಸ್ ಕಡೆಯಿಂದ ಅನೌನ್ಸ್ ಆಗತ್ತೆ. ಇನ್ನು ಅಭ್ಯರ್ಥಿಯ ಬಗ್ಗೆ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು ಎರಡೂ ಕಡೆಯಿಂದ ಅಲ್ಲಿರುವಂತಹ ಸ್ಥಳೀಯ ಮುಖಂಡರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ.
4 ಟರ್ಮಿಂದ ಇವರಿದ್ದರೂ ಸಹಿತ ಕೇವಲ ಒಂದೇ ಒಂದು ಸರ್ವಿಸ್, ಒಂದು ರೋಡು ಇವತ್ತೊಂದು ದಿವಸ KR ಪುರಂ ಮತ್ತು ಭಟ್ರಳ್ಳಿ ಕನೆಕ್ಟ್ ಮಾಡುವಂಥ ಒಂದು ಕೆಲಸ ಕೂಡ ಅವ್ರ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇವತ್ತು ದಿವಸ ಜನರಿಗೆ ಗೊತ್ತಿದೆ, ಇವತ್ತು ನಮ್ಗೆ ಎಂಥವರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂಥೇಳಿ ಇವತ್ತೊಂದು ದಿವಸ KR ಪುರಂ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನಕ್ಕೆ ಮತ್ತು ಹಾಗೆಯೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರ ಜನರಿಗೆ ಗೊತ್ತಿದೆ. ಖಂಡಿತವಾಗ್ಲೂ ಇವತ್ತು ಯಾರು ಕ್ಯಾಂಡಿಡೇಟ್ ಆಗಿದ್ದಾರೆ BJPಯಿಂದ, ಅವರು ಬೇರೆ ಕಡೆಯಿಂದ ರಿಜೆಕ್ಟ್ ಆಗಿ ಇವತ್ತು ದಿವಸ ಈ ಕ್ಷೇತ್ರಕ್ಕೆ ಹಾಕಿದ್ದಾರೆ. ಅವರು ಇನ್ನೆಷ್ಟು ಮಾತ್ರ ಕೆಲಸ ಮಾಡ್ತಾರೆ ಅಂಥೇಳಿ ಜನಕ್ಕೆ ಅರಿವಿದೆ. ಯಾಕೆಂದರೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ಆ ಥರನೇ ಇದೆ. ಒಂದು ಕ್ಷೇತ್ರದಿಂದ ಒಂದು ಕ್ಷೇತ್ರದಿಂದ ಒಂದು ಹೋಗಿರ್ತಕ್ಕಂಥದ್ದು ಇದೆ. ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿಯೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಅವರು ಎಲ್ಲ ಜನಗಳಿಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಶೋಭಾ ಕರಂದ್ಲಾಜೆಯವರು ಒಂದು ರೀತಿ ಕ್ರಾಂತಿಕಾರಿ ಮಹಿಳೆ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಮಹಿಳೆಯರಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಾರೆ ಅವರು. ಅವರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ. ಮತ್ತೇನೋ ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗೋದಂತೂ ಖಂಡಿತ ಇದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಅವ್ರಿಗೆ ಹಗಲಿರುಳು ಶ್ರಮಿಸಿ ಅವ್ರನ್ನ ಜಯಶೀಲರಾಗಿ ಮಾಡ್ತೀರಿ ಅಂತ ತಮ್ಮಲ್ಲಿ ಭರವಸೆ ಕೊಡ್ತಾ ಇದ್ದೀನಿ. ಎಸ್, ಬಹಳ ಮುಖ್ಯವಾಗಿ ರಾಜ್ಯ ಚುನಾವಣೆ ಅಂತ ಹೇಳಿದಾಗ ಜಾತಿ ಲೆಕ್ಕಾಚಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಇದ್ರೂ ಕೂಡ ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯೋದು ನಮ್ಮ ರಾಜ್ಯ ಅಂತ ಬಂದಾಗ, ಹಾಗಾಗಿ ಜಾತಿ ಲೆಕ್ಕಾಚಾರ ಯಾವ ರೀತಿ ಆಗಿದೆ, ಯಾರ ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಯಾರಿಗೆ ಇದು ಮೈನಸ್ ಆಗುತ್ತೆ, ಅದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಒಕ್ಕಲಿಗರು ಇಲ್ಲಿ 10 ಲಕ್ಷ ಜನ ಇದ್ದಾರೆ, ಇನ್ನು ದಲಿತರು 7 ಲಕ್ಷ, ಇನ್ನು ಕುರುಬರು 5 ಲಕ್ಷ, ಲಿಂಗಾಯತ್ ಅಂತ ಬಂದಾಗ 4, ಇತರೆ 4 ಲಕ್ಷ ಜನರು ಮತದಾರರಿದ್ದಾರೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಒಕ್ಕಲಿಗರು ಅತಿ ಹೆಚ್ಚು ಮತದಾರರಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ BJPಗೆ ಇದು ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಸೊ ದಲಿತರು 7 ಲಕ್ಷ, ಕುರುಬರು 5, ಲಿಂಗಾಯತ 4, ಇತರೆ 4 ಲಕ್ಷ. ಸೊ ಈ ಒಂದು ಸ್ಟ್ರಾಟಜಿಯ ಬಗ್ಗೆ BJP ಅದನ್ನು ಎಲ್ಲವನ್ನ ನೋಡಿ ಈಗ ಶೋಭಾ ಕರಂದ್ಲಾಜೆಗೆ ಅಲ್ಲಿ ಇಳಿಸಿದ್ದಾರೆ. ಎಸ್ ಸರ್, ಬಹಳ ಮುಖ್ಯವಾಗಿ ಸರ್ ಇದೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಅಂದರೆ ಕಾಂಗ್ರೆಸ್ನ ಪ್ಲಸ್ ಏನು, BJPಯ ಪ್ಲಸ್ ಏನು, ಮೈನಸ್ ಏನು, ಅದೆಲ್ಲವೂ ಕೂಡ ನೋಡಿದ್ದೀವಿ. ಬಹಳ ಮುಖ್ಯವಾಗಿ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಕ್ಷೇತ್ರದಲ್ಲಿ ಹೊರಗಿನವರಿಗೆ ಅವಕಾಶ ಇದೆ. ಇಲ್ಲಿ ಹೊರಗಿನವರು ಯಾರು ಸ್ಪರ್ಧೆ ಮಾಡ್ತಾರೆ ಅವರಿಗೆ ಗೆಲ್ತಾ ಇದ್ದಾರೆ. ಸೊ ಏನು ಈ ಸ್ಟ್ರಾಟಜಿ? ಹೇಮಂತ್, ಇದು ಏನು ನಾರಾಯಣಸ್ವಾಮಿ 1999ರಲ್ಲಿ ನಾರಾಯಣಸ್ವಾಮಿ ಏನು ಆಯ್ಕೆಯಾದ ನಂತರ ಇದುವರೆಗೆ ಕಂಟಿನ್ಯೂಸ್ ಆಗಿ ಏನು DB ಚಂದ್ರಗೌಡ ಇರ್ಬೋದು, HD ಸಾಂಗ್ಲಿಯಾನ ಇರ್ಬೋದು, DB ಚಂದ್ರಗೌಡ ಇರ್ಬೋದು, ಅಲ್ಲಿಂದ 2004ರಿಂದ ಆರಂಭವಾದಂಥ ಈ ಒಂದು ಎರ ಏನಿತ್ತು, ಹೊರಗಿನವರು ಬಂದು ಇಲ್ಲಿನ ಚುನಾವಣೆಯನ್ನು ಸ್ಪರ್ಧಿಸಿ ಗೆಲ್ಲುವಂಥದ್ದು ಎರ, ಇದು ಸಹ ಇದುವರೆಗೆ ಕಂಟಿನ್ಯೂ ಆಗಿದೆ. ಈಗಲೂ ಸಹ ಅದೇ ಮುಂದುವರಿಯುವಂಥ ಒಂದು ಸಾಧ್ಯತೆ ಇದೆ. ಕಾಂಗ್ರೆಸ್ಸಿಂದ ಈಗ BJPಯಿಂದ ಸದಾನಂದ ಗೌಡರಿಗೆ ಟಿಕೆಟ್ ಕೊಡದೇ ಇರೋ ಕಾರಣಕ್ಕೋಸ್ಕರ ಅವ್ರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬಂದು ಕಾಂಗ್ರೆಸ್ಸಿಂದ ಅವರ ಕಣಕ್ಕಿಳಿಸಿ ಈ ಬಾರಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಗೆಲುವನ್ನು ಸಾಧಿಸಬೇಕು ಅಂತ ಒಂದು ತಂತ್ರಗಾರಿಕೆಯನ್ನು DK ಶಿವಕುಮಾರ್ ಮಾಡಲಿಕ್ಕೆ ಹೊರಟರು. ಆದರೆ ಎಲ್ಲೋ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು ಅದಕ್ಕೆ ತಡೆಯನ್ನು ಒಡ್ಡಿದ್ದಾರೆ. ಅದಕ್ಕೆ ಕಾರಣ ಅಂತಂದರೆ ಜಗದೀಶ್ ಶೆಟ್ಟರ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ BJPಯಿಂದ ಟಿಕೆಟ್ ಕೊಡಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬಂದು ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರು, ಸೋತರು. ಅದಾದ ನಂತರ ಅವರ ವಿಧಾನ ಪರಿಷತ್ ಸದಸ್ಯರನ್ನ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಸೂಕ್ತವಂತ ಸ್ಥಾನಮಾನ ಕೊಡ್ತೀವಿ ಅಂತ ಭರವಸೆಯನ್ನು ನೀಡಿದ್ರು. ಅದರ ನಡುವೆ ಶೆಟ್ಟರ್ ಅವರು ಪಕ್ಷಕ್ಕೆ ವಾಪಸ್ ಹೋದರು. ಆ ಒಂದು ಕಾರಣಕ್ಕೋಸ್ಕರ BJPಯಿಂದ ಬರುವಂಥವು ಯಾರಾದರೂ ಸಹ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಇಲ್ಲೇ ಸಹ ಅವರು ಮುಂದುವರಿತಾರೆ ಅಂತ ಅನ್ನೋ ವಿಶ್ವಾಸ ಕಾಂಗ್ರೆಸ್ ನಾಯಕರಿಗಿಲ್ಲ. ಇದೊಂದೇ ಒಂದು ಪ್ರಮುಖ ಕಾರಣದಿಂದಾಗಿ ಸದಾನಂದ ಗೌಡರು ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ, ನನಗೆ ಅವರು ಸಂಪರ್ಕ ಮಾಡೋದು ನಿಜ, ಆದರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ, ಪಕ್ಷದಲ್ಲಿ ಇದ್ದುಕೊಂಡು ಶುದ್ಧೀಕರಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಸದಾನಂದ ಗೌಡರಿಗೆ ಆ ಪಕ್ಷದಲ್ಲಿ ಇದ್ದುಕೊಂಡು ಶುದ್ಧೀಕರಣ ಮಾಡಿ ಪಕ್ಷದಲ್ಲಿರುವಂಥ ಗೊಂದಲವನ್ನು ಅಥವಾ ಯಡಿಯೂರಪ್ಪನ ವಿರುದ್ಧ ಷಡ್ಯಂತ್ರ ಸಾಧಿಸಿರ್ಬೋದು ಅಥವಾ ಯಡಿಯೂರಪ್ಪನ ವಿರುದ್ಧ ಯುದ್ಧವನ್ನು ಸಾರಿ ಪಕ್ಷವನ್ನು ಶುದ್ಧೀಕರಣ ಮಾಡುವಂಥ ಅಗತ್ಯತೆ ಇಲ್ಲ. ಯಾಕಂದರೆ ಪಕ್ಷದ ಈಗಾಗಲೇ ಸಂಪೂರ್ಣವಾಗಿ ಯಡಿಯೂರಪ್ಪನವರು ಮತ್ತು ಅವರ ಮಕ್ಕಳ ಸುಪರ್ದಿನಲ್ಲಿದೆ. ಬಹುತೇಕ ನಾಯಕರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಈಗ ಅವರು ಮಾಜಿ ಆಗಿದ್ದಾರೆ, ಅವ್ರನ್ನೂ ಸಹ ಕೇಂದ್ರಕ್ಕೆ ಕಳಿಸುವ ಮೂಲಕ ರಾಜ್ಯದಲ್ಲಿ ಮತ್ತೆ ಯಾರೂ ಸಹ ಪ್ರಬಲ ನಾಯಕರಿದ್ದಾರೆ ಅಂತ ಅನ್ನೋದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು BJP ನಾಯಕರು ಮಾಡ್ತಾ ಇಲ್ಲ. ಸದಾನಂದ ಗೌಡರು ಈಗ ಹೊರಗೆ ಹೋಗಿದ್ದಾರೆ, ಈಶ್ವರಪ್ಪನವರು ಹೊರಗೆ ಹೋಗಿದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಹುಬ್ಳಿಯಿಂದ ಲೋಕಸಭೆ ಕಳಿಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಹಿರಿಯ ನಾಯಕರು ಯಾರಿದ್ದಾರೆ ಅನ್ನೋನು ಸಹ ಇಲ್ಲದಿರುವಂಥ ಮಾಡಿ ಸಂಪೂರ್ಣವಾಗಿ ಪಕ್ಷವನ್ನು ತಮ್ಮ ಹಿಡಿತ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಈಶ್ವರಪ್ಪನವರು ಮತ್ತು ಸದಾನಂದ ಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಇದರ ರಾಜಕೀಯ ಲಾಭವನ್ನು ನೀವೀಗೇನೆ ಈಗ ಉಲ್ಲೇಖ ಮಾಡಿದ್ರಿ.
ಕಾಂಗ್ರೆಸ್ಸನ್ನು ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ಅಥವಾ ಬಿ ಜೆ ಪಿಯ ಪ್ಲಸ್ ಮೈನಸ್ಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ಇನ್ನೂ ಹೊಸ ತಂತ್ರಗಾರಿಕೆ ರೂಪಿಸಲಿಕ್ಕೆ ಕಾಂಗ್ರೆಸ್ಗೆ ಮತ್ತು ಬಿ ಜೆ ಪಿಗೆ ಅವಕಾಶ ಇದೆ. ಇಲ್ಲಿ ಕಾಂಗ್ರೆಸ್ನವರು ನಮಗೆ ಇರುವಂಥ ಮಾಹಿತಿ ಪ್ರಕಾರ ಪ್ರೊಫೆಸರ್ ರಾಜೇಗೌಡರನ್ನ ಕಣಕ್ಕಿಳಿಸುವ ಅಭ್ಯರ್ಥಿಗೆ ಕಣಕ್ಕಿಳಿಸುವ ಮೂಲಕ ಅವರ ಒಂದು ವೈಫಲ್ಯಗಳು ಅಥವಾ ಕ್ಯಾಂಡಿಡೇಟ್ ಆಗಿ ಅವ್ರಿಗಿರುವಂಥ ಮೈನಸ್ಗಳನ್ನ ಲೂಪೋಲ್ಸ್ಗಳನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಬಿ ಜೆ ಪಿಯ ಮೈನಸ್ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೆಷ್ಟು ಅಭ್ಯರ್ಥಿಗಳನ್ನು ಅಥವಾ ಪಕ್ಷೇತರ ಕ್ಯಾಂಡಿಡೇಟ್ಗಳನ್ನ ಕಣಕ್ಕಿಳಿಸಿ ಮತಗಳನ್ನು ವಿಭಜನೆ ಮಾಡುವ ಮೂಲಕ ಮತವನ್ನು ಗಳಿಸುವಂಥ ಸಾಧ್ಯತೆ ಇದೆ. ತಾವು ಈಗ ಜಾತಿ ಲೆಕ್ಕಾಚಾರವನ್ನು ಉಲ್ಲೇಖ ಮಾಡಿದ್ರಿ. ಇಲ್ಲಿ ಒಕ್ಕಲಿಗರು ಮತ್ತು ಅದೇ ರೀತಿ ಲಿಂಗಾಯತರು ಇವೆರಡೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 14 ಲಕ್ಷ ಮತದಾರರಾಗ್ತಾರೆ. 14 ಲಕ್ಷ ಮತದಾರರು. ಇನ್ನು ಉಳಿದಂತೆ SC ST ಇರ್ಬೋದು, ಕುರುಬರು ಇರ್ಬೋದು ಮತ್ತು ಇತರ ಸಮುದಾಯದ ಅಲ್ಪಸಂಖ್ಯಾತರು ಮೈನಾರಿಟಿ ಅವ್ರು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 15ರಿಂದ 16 ಲಕ್ಷ ಆಗುತ್ತೆ. ಬಹುತೇಕ ಸಮಬಲ ಇದೆ. ಆದರೆ ಇದುವರೆಗೆ ಇಲ್ಲೂ ಸಹ ಈ ಜಾತಿ ಲೆಕ್ಕಾಚಾರ ಅಷ್ಟೇನು ಪ್ರಬಲವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ವರ್ಕೌಟ್ ಆಗಿಲ್ಲ. ಆದರೆ ಈ ಬಾರಿ ವರ್ಕೌಟ್ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಒಂದು ವೇಳೆ ವರ್ಕೌಟ್ ಆಗಿದ್ದೆ ಅದರಲ್ಲಿ ಈ ಲೆಕ್ಕಾಚಾರ ಕಾಂಗ್ರೆಸ್ಗೆ ಫೇವರ್ ಆಗುತ್ತೆ. ವರ್ಕೌಟ್ ಆಗದಿದ್ದಲ್ಲಿ ಅದು ಬಿಜೆಪಿಗೆ ಲಾಭ ಆಗುವಂತ ಸಾಧ್ಯತೆ ಇದೆ. ಶಶಿಕಾಂತ್ ಅವರೇ, ಬಹಳ ಮುಖ್ಯವಾಗಿ ಎರಡು ಪಕ್ಷ ಅಂತ ಬಂದಾಗ ಈಗ ಬಿಜೆಪಿ ಕಡೆಯಿಂದ ಮೋದಿಯ ವರ್ಚಸ್ಸು ಆಗಿರ್ಬೋದು ಅಥವಾ ಶ್ರೀರಾಮ ಮಂದಿರ ಆಗಿರ್ಬೋದು, ಇದನ್ನ ಇಟ್ಕೊಂಡು ಇವರು ಹೋಗ್ತಾರೆ. ಸೊ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಅಂತ ಬಂದಾಗ ಗ್ಯಾರಂಟಿ ಆಗಿರ್ಬೋದು. ಸೊ ಇದನ್ನ ನೋಡಿದಾಗ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್, ಇದು ಯಾರಿಗೆ ಪ್ಲಸ್ ಆಗುತ್ತೆ ಯಾರಿಗೆ ಮೈನಸ್ ಆಗುತ್ತೆ? ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯರವರ ವರ್ಚಸ್ಸು ಏನು ಕಡಿಮೆ ಏನಿಲ್ಲ. ಅವರು ಬೇಕಾದಷ್ಟು ಮುತ್ಸದ್ದಿ ರಾಜಕಾರಣಿ ಅಂತ ಗೊತ್ತಿದೆ ಮತ್ತು ಅವರು ಹೆಸರನ್ನು ಕೆಡಿಸ್ಕೊಂಡಿಲ್ಲ ಇಲ್ಲಿವರೆಗೂ ಸಹಿತ. ಸೊ ಆದ್ದರಿಂದ ಅವರು ಪ್ರಭಾವವೂ ಆಗುತ್ತೆ. ಮತ್ತು ಈ ಡಿ ಕೆ ಶಿವಕುಮಾರ್ ಇದರಲ್ಲ ಒಂದು ಸ್ವಲ್ಪ ಸಂಘಟನಾತ್ಮಕವಾಗಿ ಅವರು ಸ್ಟ್ರಾಟಜಿನ ತುಂಬ ಚೆನ್ನಾಗಿ ಮಾಡುವಂಥ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಸೊ ಆದ್ದರಿಂದ ಇವರು ಎರಡೂ ಜೋಡಿ ಒಂದಾಗಿ ಏನಾದರೂ ನಿಂತ್ಕೊಂಡ್ರೆ ಗ್ಯಾರಂಟಿಯಾಗಿ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಇನ್ನು ಮೋದಿಯವರು ಸಮಸ್ಯೆಯನ್ನು ಮೋದಿಯವರು ಬಂದಾಗ ಹಲವಾರು ಭ್ರಮ ನಿರಸನಗಳಾಗಿದ್ದಾವೆ ಮೋದಿಯವ್ರದ್ದು. ಯಾಕಂದರೆ ಇವರು ಬರೀ ದ್ವೇಷ ರಾಜಕೀಯ ಕಾರಣ ಮಾಡ್ತಾರೆ, ಧರ್ಮವನ್ನು ಒಡಿತಾರೆ, ಮುಸ್ಲಿಂ ದ್ವೇಷ ಮಾಡ್ತಾಯಿದ್ದಾರೆ. ಇವುಗಳು ಹೆಚ್ಚಾಗಿ ಜನರಿಗೆ ಈಗ ಬರ್ತಾ ಗೊತ್ತಾಗ್ತಾ ಹೋಗ್ತಾ ಇದ್ದಾವೆ. ಯಾಕೆ ಹೀಗೆ? ಆಯಿತು, ನಾವು ಬರೀ ರಾಮ ಮಂದಿರ ಇಲ್ಲಾಂದರೆ 370 ಆರ್ಟಿಕಲ್ಲು, ಆಮೇಲೆ CAA ಇವು ಎಲ್ಲವೂ ಸಹಿತ ಭಾವನಾತ್ಮಕವಾದಂಥ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡುವುದರಿಂದ ಅದು ಅಭಿವೃದ್ಧಿ ಎಲ್ಲಿ ಅಂತ ಕೇಳ್ತಾ ಇದ್ದೀವಿ. ಅವ್ರು BJPಯವರು ಅಭಿವೃದ್ಧಿ ಅಂತ ಕೇಳಿದ ತಕ್ಷಣ ಮೊಟ್ಟ ಮೊದಲನೇದಾಗ ಅವ್ರು ತೋರಿಸೋದೇನೆಂದರೆ ನೋಡಿ ರಸ್ತೆಗಳನ್ನು ನೋಡಿ. ನೀವು ಹೇಳ್ತಾ ಇದ್ದೀರಿ ರಾಜಕಾರಣಿಯ ಲೆಕ್ಕಾಚಾರ ಅಷ್ಟೇ ಅಲ್ಲ, ಮತದಾರರು ಕೂಡ ಲೆಕ್ಕಾಚಾರ ಹಾಕ್ತಾರೆ. ಇದು ಮತದಾರರ ಲೆಕ್ಕಾಚಾರ ಹೇಳ್ತಾ ಇದ್ದೀನಿ. ದೊಡ್ಡ ಅಭಿವೃದ್ಧಿ ಅಂದ ತಕ್ಷಣನೇ ಅವರು ದೊಡ್ಡ ಹೈವೇಗಳನ್ನ ತೋರಿಸ್ತಾರೆ. ಆದ್ರೆ ಹೈವೇಗಳಲ್ಲಿ ಹೇಳ್ತೀನಿ ಕೇಳಿ, ಇವರು ಟೋಲ್ ಹಾಕ್ಬಿಟ್ಟು ದುಡ್ಡು ಮಾಡೋದಕ್ಕೆ ಮಾಡ್ತಾರೆ ಹೊರತಾಗಿ ಜನರಿಗೂ ಉಪಯೋಗ ಆಗೋದಕ್ಕಲ್ಲ ಅದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಮುಖ್ಯವಾಗಿ ಬೆಂಗಳೂರು ಉತ್ತರ ಅಂತ ಬಂದಾಗ ಎಲ್ಲೂ ಕೂಡ ಸ್ಟ್ರಾಟಜಿ ಇರುತ್ತೆ, ಆದರೆ ಮತದಾರದು ಕೂಡ ಸ್ಟ್ರಾಟಜಿ ಇರುತ್ತೆ. ಅಂದರೆ ಸ್ಥಳೀಯ ಕೆಲಸ ಕಾರ್ಯಗಳು ಹೇಗಿದೆ, ಜೊತೆಗೆ ದೇಶದ ಪ್ರಧಾನಿ ಯಾರು ಆಗಬೇಕು ಅಂತೇಳಿ. ಬಹಳ ಮುಖ್ಯವಾಗಿ ಎರಡು ಪಕ್ಷದ ಒಂದು ಸ್ಟ್ರಾಟಜಿ ಏನು ಅಂತಂದರೆ ಪ್ರಧಾನಿ ಮೋದಿ ಅನ್ನುವಂಥ ಘೋಷವಾಕ್ಯ ಆಗಿರ್ಬೋದು ಅಥವಾ ಶ್ರೀರಾಮ ಆಗಿರ್ಬೋದು, ಇದು ಒಂದು ಕಡೆ. ಆದರೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ಗೂ ಕೂಡ ಪ್ಲಸ್ ಪಾಯಿಂಟ್ ಇದೆ, ಅದು ಗ್ಯಾರಂಟಿ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಕಾರ್ಯಕರ್ತರ ಜೊತೆಗೆ ಚೆನ್ನಾಗಿ ಹೊಂದಾಣಿಕೆ ಇದೆ. ಸೊ ಇದನ್ನೆಲ್ಲವನ್ನು ಇಟ್ಕೊಂಡು ಈಗ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಅಂತಿಮವಾಗಿ ನಿರ್ಧಾರ ಮಾಡೋದೇ ನಾವುಗಳು, ಅಂದರೆ ಮತದಾರರು. ಹಾಗಾಗಿ ನಿಮಗೆ ಸೂಕ್ತ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟು ಒಂದು ಒಳ್ಳೆಯ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ ವೋಟ್ ಮಾಡೋದಕ್ಕೆ. ನಿಮ್ಮ ಮತವನ್ನು ಚಲಾಯಿಸಿ, ಆದರೆ ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ. ನಮಸ್ಕಾರ.